ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಈ ಸಂದರ್ಭದಲ್ಲಿ ಆತನ ವಾಕ್ಯವನ್ನು ಕಲೀಲಿಕ್ಕೆ ಮುಂದೆ ಹೋಗುವ. ವಾಕ್ಯ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯಕ್ಕೆ ಬರೋಣ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ. ಕರ್ತನೇ ಸ್ತೋತ್ರ. ಹಾಲೆಲೂಯ. 12ನೇ ವಾಕ್ಯವನ್ನು ಓದಿ. ಜಾನ್ ಚಾಪ್ಟರ್ 8 ವರ್ಸ್ ನಂಬರ್ 12. ಯೋಹಾನ 12. ಥ್ಯಾಂಕ್ ಯು ಲಾರ್ಡ್. ಆಮೆನ್. ನೋಡಿ, ಇಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳಿದೆ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲು ಆರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್. ಇವತ್ತಿನ ವಾಕ್ಯದ ಟೈಟಲ್ ಇದಾಗಿದೆ. ವಿಷಯ ಬೆಳಕು ಜೀವವನ್ನು ನಮಗೆ ಕೊಡುತ್ತದೆ. ಬೆಳಕು ಜೀವವನ್ನು ಕೊಡುತ್ತದೆ. ಬೆಳಕು ಜೀವವನ್ನು ಕೊಡುತ್ತದೆ ಅಥವಾ ಜೀವದಲ್ಲಿ ನಡೆಸ್ತದೆ. ಓಕೆ, ಥ್ಯಾಂಕ್ ಯು ಜೀಸಸ್. ಸೊ ನೋಡಿ, ಯೇಸ್ವಾಮಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಾಕ್ಯ ಇದು. ಯೇಸು ಹೇಳ್ತಾರೆ, ನಾನೇ ಇಡೀ ಲೋಕಕ್ಕೆ ಬೆಳಕಾಗಿದ್ದೇನೆ. ಇಡೀ ಲೋಕಕ್ಕೆ ನಾನು ಬೆಳಕಾಗಿದ್ದೇನೆ. ನೋಡಿ, ಲೋಕಕ್ಕೆ ಬೆಳಕು ಅಂತ ಹೇಳುವಾಗ ಬೆಳಕಿನ ಬಗ್ಗೆ ನಾವು ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಈ ಕ್ಷಣದಲ್ಲಿ ನಾವು ಕೂತಿರುವುದು ಸಹ ಬೆಳಕಿನ ಅಡಿಯಲ್ಲಿ. ಯಾಕೆಂದ್ರೆ ನಮ್ಮ ಊರಿನ ಸುತ್ತಮುತ್ತ ಅಥವಾ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಇವಾಗ ಕತ್ತಲೆ ಇದೆ. ಈ ಕತ್ತಲೆಯ ಸಂದರ್ಭದಲ್ಲಿ ಒಂದು ವೇಳೆ ಬೆಳಕು ಅನ್ನೋ ಒಂದು ಅಂಶ ಇಲ್ಲದೆ ಇದ್ದಿದ್ರೆ ಮನುಷ್ಯನ ಜೀವನ ಅದು ಎಣಿಸ್ಲಿಕ್ಕೆ ಅಸಾಧ್ಯವಾದಂತ ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ಈ ನಮ್ಮ ದೇಶದಲ್ಲಿ ಬೆಳಕು ಇಲ್ಲ ಅಂತ ಹೇಳಿದ್ರೆ ಅದು ಯಾವುದೇ ಫಾರ್ಮ್ ಅಲ್ಲಿ ಇರಬಹುದು, ಯಾವುದೇ ವಿಧದಲ್ಲಿ ಆ ಬೆಳಕು ಇರಬಹುದು. ಬೆಳಕು ಅನ್ನೋ ಒಂದು ಅಂಶ ಇಲ್ಲದೆ ಇದ್ರೆ ಮನುಷ್ಯನಿಗೆ ಜೀವಿಸ್ಲಿಕ್ಕೆ ಬಹಳ ಕಷ್ಟ ಉಂಟು, ಬಹಳ ಕಷ್ಟ. ಒಂದು ಕಾಲವಿತ್ತು, ನಾವು ಮೊಂಬತ್ತಿಯಲ್ಲಿ ಅಥವಾ ಚಿಮಣಿ ಅಂತ ಹೇಳ್ತಾ ಇದ್ವಿ, ದೀಪ ಅಂತ ಹೇಳ್ತಾ ಇದ್ವಿ, ಅದನ್ನೆಲ್ಲ ಹಚ್ಕೊಂಡು ಜೀವಿಸಿದಂತ ಕಾಲಗಳು ಸಹ ಇದ್ದವು. ಆ ಕಾಲದಲ್ಲಿ ಆ ರೀತಿಯಾಗಿ ಬದುಕ್ತಿದ್ರು ರಾತ್ರಿ ಸಮಯದಲ್ಲಿ. ಆದ್ರೆ ಇವತ್ತಿನ ಕಾಲದಲ್ಲಿ ಬೆಳಕು ಆ ರೀತಿ ಇಟ್ಕೊಂಡು ಬದುಕಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ರೀತಿಗೆ ಇವತ್ತು ಪ್ರಪಂಚ ಬೆಳೆದು ನಿಂತಿದೆ. ಆ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ, ಆ ಒಂದು ಲೆವೆಲ್ ಅಲ್ಲಿ ಇವತ್ತು ಇಡೀ ಲೋಕವು ಬೆಳೆದು ನಿಂತಿದೆ. ಹಾಗಾಗಿ ಬೆಳಕು ಇಲ್ಲದೆ ಲೋಕದ ಅನೇಕ ಕಾರ್ಯಗಳು ನಡೆಯುವುದೇ ಇಲ್ಲ. ಸೊ ಯೇಸು ಹೇಳ್ತಿದ್ದಾರೆ, ನಾನು ಇಡೀ ಲೋಕಕ್ಕೆ ಬೆಳಕು. ನೋಡಿ, ಈ ಲೋಕದಲ್ಲಿ ಇರುವಂತ ಬೆಳಕು, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇವಾಗ ಬಲ್ಬ್ ಹಚ್ಕೊಂಡಿದೆ ನಮ್ಮ ಎದುರುಗಡೆ. ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲು ಶಾಪ್ಗಳಲ್ಲಿ, ಮನೆಗಳಲ್ಲಿ, ಎಲ್ಲರ ಮನೆಯಲ್ಲಿ ಸಹ ಬೆಳಕಿದೆ. ಹೌದಾ? ಈ ಬೆಳಕು ಇವಾಗ ಇದ್ದಿದ್ದಕ್ಕೋಸ್ಕರ ಎಲ್ಲರೂ ಸಂತೋಷವಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮನೆ ವಿಷಯ ನೋಡಿದ್ರೆ ಎಲೆಕ್ಟ್ರಿಸಿಟಿ ಮೂಲಕನೇ ಬೆಳಕು ಬರುವುದು. ಎಲೆಕ್ಟ್ರಿಸಿಟಿ ಅನ್ನೋದು, ಕರೆಂಟ್ ಅನ್ನೋದು ಒಂದು ಬೆಳಕಾಗಿದೆ. ಯಾಕಂದ್ರೆ ಸೂರ್ಯನ ಕಿರಣಗಳು ಸಹ ಬೆಳಕಾಗಿದೆ. ಕಿರಣಗಳಿಂದಲೇ ಬೆಳಕಾಗಿ ಇಲ್ಲಿವರೆಗೆ ಭೂಮಿಗೆ ಬರ್ತದೆ. ಹಗಲಿಗೆ ದೊಡ್ಡ ಬೆಳಕಾಗಿ ದೇವರು ಸೂರ್ಯನನ್ನು ಆಕಾಶದಲ್ಲಿ ಇಟ್ಟಿದ್ದಾರೆ. ಸೊ ಹಗಲಲ್ಲಿಯೂ ಸಹ ಒಂದು ವೇಳೆ ಸೂರ್ಯ ಹುಟ್ಟಿ ಬರ್ಲಿಲ್ಲ ಅಂತ ಹೇಳಿದ್ರೆ 24 ತಾಸು ಸಹ ಕತ್ತಲೆ ಇದ್ಬಿಟ್ರೆ ಬಹಳ ಕಷ್ಟ. ಕರೆಂಟ್ ಎಲ್ಲ ಖಾಲಿ ಆಗಿಬಿಡ್ತದೆ. ಅನೇಕ ಚಟುವಟಿಕೆಗಳು ನಡೆಯಲ್ಲ. ಫ್ಯಾಕ್ಟ್ರಿಗಳೆಲ್ಲ ಕೆಲಸ ಮಾಡೋ ನಿಂತು ಹೋಗ್ತದೆ ಕರೆಂಟ್ ಖಾಲಿ ಆದ್ರೆ. ಯಾಕಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಕರೆಂಟ್ ಇಲ್ಲದೆ ಅನೇಕ ವಸ್ತುಗಳು ಉತ್ಪಾದನೆ ಆಗುವುದಿಲ್ಲ. ಬಿಸ್ನೆಸ್ಗಳು ನಿಂತು ಹೋಗ್ತದೆ. ಎಲ್ಲಾ ಕ್ಷೇತ್ರದಲ್ಲಿಯೂ ಹೊಡೆತ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವತ್ತು ಅನೇಕ ವಾಹನಗಳು ಸಹ ಎಲೆಕ್ಟ್ರಿಸಿಟಿಯಲ್ಲೇ ಓಡಿಸ್ಲಿಕ್ಕೆ ಆರಂಭಿಸ್ತಾ ಇದೆ. ಬ್ಯಾಟ್ರಿಗಳಲ್ಲಿ ಆರಂಭಿಸ್ತಾ ಇದೆ. ಬ್ಯಾಟ್ರಿಯು ಸಹ ಅದರೊಳಗೆ ಎಲೆಕ್ಟ್ರಿಸಿಟಿ ತುಂಬಿಡುವಂತ ಒಂದು ಪವರ್ ಹೌಸ್ ಆಗಿದೆ. ಸೊ ಈ ರೀತಿ ನೋಡಿದಾಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೆಳಕು ಇಲ್ಲದೆ ಮನುಷ್ಯನ ಜೀವಿತ ನಡೆಯುವುದೇ ಇಲ್ಲ. ಮತ್ತೊಂದು, ಬೆಳಕಿಲ್ಲದೆ ರೈತನು ಸಹ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯವಿಲ್ಲ.
ಎಲ್ಲ ನಡುವಂತ ಸಸಿಗಳು ಅಥವಾ ಗದ್ದೆಯಲ್ಲಿ ನಡೆಯುವಂತ ಎಲ್ಲಾ ರೀತಿಯ ದವಸ ಧಾನ್ಯಗಳಿಗೂ, ಅದೇ ರೀತಿ ಎಲ್ಲಾ ಹಣ್ಣು ಹಂಪಲುಗಳ ಮರಗಿಡಗಳಿಗೂ ಸಹ ಬೆಳಕಿನ ಅವಶ್ಯಕತೆ ಇದ್ದೇ ಇದೆ. ಯಾಕಂದ್ರೆ ಬೆಳಕೆ ಅದಕ್ಕೆ ಆಹಾರವಾಗಿದೆ. ನಿಜವಾಗಿ ಬೆಳಕಿನ ಮೂಲಕವೇ ಎಲ್ಲಾ ಸಸಿಗಳು, ಗಿಡಗಳು, ಮರಗಳು ಆಹಾರವನ್ನು ಹೊಂದಿಕೊಳ್ಳುತ್ತವೆ. ಸೊ ಅದಕ್ಕೋಸ್ಕರನೇ ಕರ್ತನು ಸೂರ್ಯನನ್ನು ಆಕಾಶದಲ್ಲಿ ಇಟ್ಟಿದ್ದು. ಅಷ್ಟೇ ಅಲ್ಲ, ಮನುಷ್ಯನಿಗೂ ಸಹ ಬೆಳಕಿಂದ ನಮಗೆ ಗೊತ್ತಿದೆ ಡಿ ವೈಟಮಿನ್ಸ್ ಸಿಗ್ತದೆ ಅಂತ. ಸೊ ಬೆಳಕು ಅನ್ನೋದು ತುಂಬಾ ಒಂದು ಮುಖ್ಯವಾದಂತ ಕೆಲಸವನ್ನು ನಿರ್ವಹಿಸ್ತದೆ ಮನುಷ್ಯನ ಬಾಳಲ್ಲಿ. ಈ ಭೂಮಿಯ ಮೇಲೆ, ಪ್ರತ್ಯೇಕವಾಗಿ ಈ ಭೂಮಿಯ ಮೇಲೆ ಮನುಷ್ಯನು ವಾಸ ಮಾಡ್ತಾ ಇರುವಾಗ ಬೆಳಕಿನ ಕಾರ್ಯ ತುಂಬಾ 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 ಜಾಸ್ತಿ ಇದೆ. ಯೇಸು ಹೇಳಿದ ಮಾತಿನ ಅರ್ಥವನ್ನು ಮಾಡಿಕೊಳ್ಳಲೇಬೇಕು. ಹೇಗೆ ಮನುಷ್ಯನಿಗೆ ಈ ಭೂಮಿಯ ಮೇಲಿನ ಜೀವಿತ ಬೆಳಕಿಲ್ಲದೆ ಅವನಿಗೆ ಜೀವಿಸಲು ಅಸಾಧ್ಯವೋ, ಅಷ್ಟೇ ಮುಖ್ಯವಾಗಿ ಈ ಆತ್ಮಿಕವಾದ ಜೀವಿತದಲ್ಲಿ, ಆತ್ಮಿಕ ಜೀವಿತ ಅಂತ ಹೇಳಿದ್ರೆ ದೇವರನ್ನು ನಂಬಿ ನಮ್ಮ ಆತ್ಮವನ್ನು ಕಾಪಾಡಿಕೊಳ್ಳುವಂತ, ನಮ್ಮ ಆತ್ಮವನ್ನು ನಿತ್ಯ ಜೀವಕ್ಕೆ ಕೊಂಡೊಯ್ಯುವಂತ ಈ ಆತ್ಮಿಕ ಜೀವಿತಕ್ಕೆ, ನೋಡಿ ನಮ್ಮೆಲ್ಲರಿಗೂ ಗೊತ್ತು ಭೂಮಿಯ ಜೀವಿತ ತಾತ್ಕಾಲಿಕವಾದದ್ದು. ಜಾಸ್ತಿ ಅಂದ್ರೆ 80, 90, 100 ವರ್ಷವರೆಗೆ ಬದುಕ್ತಾನೆ. ಅದ್ರ ಮೇಲೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವನ ಶರೀರ ಎಲ್ಲ ಕುಂದು ಹೋಗಿರ್ತದೆ, ಮನುಷ್ಯನ ಶರೀರ. ಅದಕ್ಕೋಸ್ಕರ ಎಷ್ಟು ಕಾಲ ಆತನು ಬದುಕ್ತಾನೋ, ಭೂಮಿಯಲ್ಲಿ ಬದುಕುವಾಗ ಆತನಿಗೆ ಭೂಮಿಯ ಬೆಳಕು ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಜಾಸ್ತಿಯಾಗಿ ಆತ್ಮಕ್ಕೂ ಸಹ. ಯಾಕಂದ್ರೆ ನಾವು ಶರೀರ ಬಿಟ್ಟ ಮೇಲೆ ಆತ್ಮವಾಗಿದ್ದೇವೆ. ಒಂದು ವಿಷಯ ನಾವು ಎಲ್ಲರೂ ತಿಳ್ಕೊಂಡಿರೋಣ, ನಾವು ಶರೀರವಾಗಿಲ್ಲ, ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ ಅಷ್ಟೇ, ಆದರೆ ನಾವು ಆತ್ಮ ಆಗಿದ್ದೇವೆ. ಅಂದ್ರೆ ನಾನು ಆತ್ಮವಾಗಿದ್ದೇನೆ. ಪ್ರತಿ ಮನುಷ್ಯನಲ್ಲೂ ಆತ್ಮ ಇದೆ. ಆತ್ಮವನ್ನು ಒಳಗಿಂದ ಹೊರಗೆ ತೆಗೆದ್ರೆ ಆ ಮನುಷ್ಯನ ಶರೀರ ಮಾತ್ರ ಅಲ್ಲಿದ್ದು ಬಿಡುತ್ತೆ, ಜೀವ ಇರಲ್ಲ. ಸೊ ಜೀವ ಎನ್ನುವುದು ಆತ್ಮದಲ್ಲಿದೆ. ಹಾಗಾದ್ರೆ ಈ ಆತ್ಮಕ್ಕೆ ಬೇಕಾಗಿರುವ ಬೆಳಕನ್ನು ಯೇಸು ಸ್ವಾಮಿ ಮೊಟ್ಟ ಮೊದಲನೇ ಬಾರಿಗೆ ಈ ಭೂಮಿಗೆ ಕೊಂಡು ಬಂದರು. ಸೊ ಯೇಸು ಸ್ವತಃ ಬೆಳಕಾಗಿದ್ದಾನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯೇಸು ಎಂಬ ಬೆಳಕು ನಮ್ಮ ಆತ್ಮಕ್ಕೆ ಜೀವ ಕೊಡುವಂತದ್ದಾಗಿದೆ. ಯೇಸು ಅಂತ ಬೆಳಕು ನಮ್ಮ ಆತ್ಮಕ್ಕೆ ಕ್ಷಮೆಯನ್ನು ಕೊಡುವಂತದ್ದಾಗಿದೆ. ಯೇಸು ಎಂಬ ಬೆಳಕು ನಮ್ಮ ಆತ್ಮಕ್ಕೆ ಬಲವನ್ನು ಕೊಡುವಂತದ್ದಾಗಿದೆ. ಯೇಸು ಇಲ್ಲದೆ ಜೀವಿಸುವಂತ ಆ ಜೀವಿತವು ಏನಾಗಿದೆ ಅಂತ ಯೇಸು ಇಲ್ಲೇ ಹೇಳ್ತಾ ಇದ್ದಾರೆ. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳ್ತಾರೆ. ಅಂತ ಹೇಳಿದ್ರೆ ಯೇಸುವಿನ ಬೆಳಕು ಒಳಗಿಲ್ಲದೆ ಇದ್ರೆ, ನಮ್ಮೊಳಗೆ ಇಲ್ಲದೆ ಇದ್ರೆ ಅಲ್ಲಿ ಕತ್ತಲೆ ಇದೆ ಅಂತ ಅರ್ಥ. ಏನು ಕತ್ತಲೆ ಇದೆ ಅಂತ ಅರ್ಥ. ನೋಡಿ, ಕತ್ತಲೆಯ ಅನುಭವವನ್ನು ನಾವು ವಿವರಿಸಿಕೊಂಡು ನೋಡುವುದಾದ್ರೆ, ನಾವು ಡಿಸ್ಕಷನ್ ಮಾಡಿ ನೋಡುವುದಾದ್ರೆ, ಅದು ತುಂಬಾ ಕೆಟ್ಟದಾದಂತ ಸಂಗತಿಯಾಗಿದೆ. ಈ ಲೋಕದಲ್ಲಿ ಕತ್ತಲೆಯನ್ನು ಹೆಚ್ಚಿನ ಜನರು ಇಷ್ಟಪಡುವುದಿಲ್ಲ. ಆದ್ರೆ ಯಾರು ಇಷ್ಟಪಡ್ತಾರೆ ಕತ್ತಲೆಯನ್ನು? ಕತ್ತಲೆಯ ಕಾರ್ಯಗಳನ್ನು ಮಾಡುವವರು ಮಾತ್ರ ಕತ್ತಲೆಯನ್ನು ಇಷ್ಟಪಡ್ತಾರೆ. ಅಂದ್ರೆ ಕತ್ತಲೆ ಕಾರ್ಯ ಅಂತ ಹೇಳಿದ್ರೆ ಪಾಪಗಳನ್ನು ಮಾಡುವವರು ಮಾತ್ರ ಕತ್ತಲೆಯಲ್ಲಿ ನಡೆಯುವಂತ ಎಲ್ಲಾ ರೀತಿಯ ಚಟುವಟಿಕೆಗಳು ಅವರಿಗೆ ಇಷ್ಟವಾಗಿದೆ. ಅದಕ್ಕೋಸ್ಕರ ರಾತ್ರಿ ಸಮಯ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಸಂತೋಷವಾಗ್ತದೆ. ಅದನ್ನ ನಿಜವಾಗಿಯೂ ನೋಡಿದ್ರೆ ಒಬ್ಬ ಮನುಷ್ಯನಿಗೆ ಬೆಳಕನ್ನೋದು ಬೆಳಗ್ಗಿನ ಸೂರ್ಯ ಉದಯಿಸುವುದಂತ ನೋಡ್ಲಿಕ್ಕೆ ತುಂಬಾ ಆಸೆ ಪಡ್ತಾರೆ. ಬೆಳಕಿನಲ್ಲಿ ಅನೇಕ ಕಾರ್ಯಗಳು ಈಸಿಯಾಗಿ ನಡೀತದೆ. ಹಗಲಲ್ಲಿ ತುಂಬಾ ಈಸಿಯಾಗಿ ಕಾರ್ಯಗಳನ್ನು ಮಾಡಬಹುದು. ಒಂದು ರಸ್ತೆಯಲ್ಲಿ ನಾವು ನಡೆಯುವಾಗ ರಾತ್ರಿ ಹೊತ್ತಲ್ಲಿ ಆ ರಸ್ತೆಯಲ್ಲಿ ದೀಪಗಳು ಇಲ್ಲದೆ ಇದ್ರೆ ಆ ರಸ್ತೆಯಲ್ಲಿ ನಾವು ನಡಿಲಿಕ್ಕೆ ಒಂದೊಂದು ಹೆಜ್ಜೆ ಇಡ್ಲಿಕ್ಕೂ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಬೆಳಕುಗಳನ್ನು, ಟಾರ್ಚ್ಗಳನ್ನು, ಮೊಬೈಲ್ಗಳನ್ನು ಉಪಯೋಗಿಸ್ತೀವಿ. ಹೌದಾ? ಹಾಗಾದ್ರೆ ಕತ್ತಲೆ ಅನ್ನೋದು ಭಯಂಕರವಾಗಿದೆ. ಬೆಳಕಿಲ್ಲ ಅಂತ ತಿಳ್ಕೊಳ್ಳಿ, ಕತ್ತಲೆ ಇಲ್ಲಿ ಆಟೋಮೆಟಿಕ್ ಆಗಿ ಬರ್ತದೆ. ಸೊ ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯೇಸು ಬೆಳಕಾಗಿದ್ದಾರೆ. ಈ ಲೋಕದಲ್ಲಿಯೇ
ಕತ್ತಲೆಗೆ ಜನರು ಕಷ್ಟಪಡ್ತಾರೆ, ಅಂದ್ರೆ ಕತ್ತಲೆಯನ್ನು ಇಷ್ಟಪಡುವುದಿಲ್ಲ. ಕತ್ತಲೆಯಲ್ಲಿ ಜೀವಿಸುವುದು ಬಹಳ ಕಷ್ಟ ಎಂದು ಎಲ್ಲಾ ವ್ಯಕ್ತಿಗಳಿಗೆ ತಿಳಿದಿದೆ. ಬೆಳಕಿಲ್ಲದೆ ಜೀವಿಸುವುದು ಬಹಳ ಕಠಿಣವಾಗಿದೆ ಅಂತ ಎಲ್ಲರಿಗೆ ತಿಳಿದಿದೆ. ಹಾಗಾದ್ರೆ ಈ ಮನುಷ್ಯನ ಭೂಮಿಯ ಜೀವಿತಕ್ಕೆ ಎಷ್ಟು ಕಠಿಣವಾಗ್ತದೆ ಬೆಳಕಿಲ್ಲದೆ, ಹಾಗಾದ್ರೆ ನಮ್ಮ ಈ ಆತ್ಮಿಕ ಜೀವಿತಕ್ಕೆ ಯೇಸು ಎಂಬ ಬೆಳಕು ಇಲ್ಲದೆ ಇದ್ರೆ ಖಂಡಿತ ಈ ಆತ್ಮಿಕ ಜೀವಿತ ಏನು ಅರ್ಥವಿಲ್ಲದಂತಾಗಿರುವುದು. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕೊಂದು ಅರ್ಥ ಸಿಗಬೇಕು ಅಂತ ಹೇಳಿದ್ರೆ ಯೇಸು ಎಂಬ ಬೆಳಕು ನಮ್ಮ ಜೀವಿತದಲ್ಲಿ, ಮನುಷ್ಯನ ವೈಯಕ್ತಿಕವಾದ ಜೀವಿತದಲ್ಲಿ ಆ ಬೆಳಕು ಬರುವುದು ತುಂಬಾ ಅವಶ್ಯಕತೆ ಆಗಿದೆ. ಜೊತೆಯಲ್ಲಿ ಇನ್ನೊಂದು ವಾಕ್ಯವನ್ನು ಓದಿ ನಾವು ಮುಂದೆ ಹೋಗುವ. 9ನೇ ಅಧ್ಯಾಯಕ್ಕೆ ಬರೋಣ. ಅದೇ ಪುಸ್ತಕ ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ ವಾಕ್ಯ 4 ನೋಡುವ. 4 ಮತ್ತು 5. ಹಾ 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 ನೋಡಿ, ಪುನಃ ಹೇಳ್ತಾ ಇದ್ದಾರೆ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ. ಯೇಸು ಇದ್ರೆ ಮಾತ್ರ ಅಲ್ಲಿ ಬೆಳಕು ಸಿಗ್ತದೆ. ಯೇಸು ಇಲ್ಲ ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ಬೆಳಕೇ ಇಲ್ಲ. ಅಂದ್ರೆ ನಮ್ಮ ಈ ಆತ್ಮಿಕ ಜೀವಿತದಲ್ಲಿ ಯೇಸು ಇದ್ರೆ ಮಾತ್ರ ನಾವು ಬೆಳಕಿನಲ್ಲಿ ನಡಿಲಿಕ್ಕೆ ಸಾಧ್ಯ. ಬೆಳಕು ಅಂತ ಹೇಳಿದ್ರೆ ಇಲ್ಲಿ ವಿವರಿಸಿದ್ದಾರೆ, ಹಗಲಿರುವಾಗಲೇ ಕಾರ್ಯಗಳನ್ನು, ಅಂದ್ರೆ ಕಳುಹಿಸಿದ ಆತನ ಕಾರ್ಯಗಳನ್ನು ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಇವಾಗ ಯೇಸುವನ್ನು ಕಳಿಸಿದ್ದು ತಂದೆಯಾದ ದೇವರು. ಅದೇ ರೀತಿಯಾಗಿ ನಮ್ಮನ್ನು ಸಹ ಇವತ್ತು ಕರೆದ ಆತನು ನಮ್ಮ ಯೇಸು. ನಾವು ಯೇಸುವನ್ನು ನಂಬಿಕೊಂಡು ಈ ಕ್ರಿಸ್ತಿಯ ಜೀವಿತ ಜೀವಿಸ್ತಾ ಇದ್ದೇವೆ. ಹಾಗಾದ್ರೆ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಜೀವಿಸುವಂತ ಈ ಜೀವನದ ಕಾಲ ಅಥವಾ ಜೀವಿತದ ಈ ಸಮಯ ನಾವು ಕರ್ತನಿಗೋಸ್ಕರ ಜೀವಿಸ್ತೇವೆ ಅಲ್ವಾ? ನನಗೆ ಗೊತ್ತಿಲ್ಲ ಎಷ್ಟು ಜನ ಕ್ರಿಸ್ತುವನ್ನು, ಯೇಸುವನ್ನು ನಂಬಿದ ಮೇಲೆ ಅವರ ಜೀವಿತ ಈ ಲೋಕಕ್ಕೆ ಏನಾಗಿದೆ, ಮುಗ್ದು ಹೋಗಿರುತ್ತೆ. ಅವರು ಜೀವಿಸುವುದು ಕೇವಲ ಕ್ರಿಸ್ತನಿಗಾಗಿರ್ಬೇಕು. ಈ ಮೆಂಟಾಲಿಟಿ, ಒಂದು ಅರಿವು ಯಾರ ಒಳಗಡೆ ಬರ್ತದೋ ಅವತ್ತೇ ನಿಜವಾಗಿ ಆ ಬೆಳಕಿನ ಶಕ್ತಿಯಲ್ಲಿ ನಡೀಲಿಕ್ಕೆ ಆರಂಭಿಸ್ತಾನೆ. ಯಾಕಂದ್ರೆ ಎಲ್ಲಿ ತನಕ ನಾವು ಈ ಲೋಕದ ಸಂಪೂರ್ಣವಾದಂತ ಆಸೆಗಳಿಂದ, ಈ ಲೋಕದಲ್ಲಿ ಗಳಿಸ್ಕೊಳ್ಬೇಕಾಗಿರುವಂತ ಆಸೆ ಆಕಾಂಕ್ಷೆಗಳಿಂದ ಪೂರ್ಣವಾಗಿ ಹೊರಗಡೆ ಬರ್ತಾನೋ ಮತ್ತು ಯೇಸುವನ್ನು ಮಾತ್ರ ತನ್ನ ಪೂರ್ಣ ಬದುಕನ್ನಾಗಿ, ತನ್ನ ಪೂರ್ಣ ಜೀವಿತ ಕಾಲವನ್ನಾಗಿ ಆತನು ಮಾಡ್ಕೊಳ್ತಾನೋ, ಯೇಸುವನ್ನು ಮಾತ್ರ ಹಿಂಬಾಲಿಸಬೇಕು, ನನ್ನ ಜೀವಿತವೇ ಯೇಸು, ನನ್ನ ಪೂರ್ಣ ಜೀವಿತದ ಒಂದೊಂದು ದಿನಗಳು ಕರ್ತನಿಗಾಗಿಯೇ ಜೀವಿಸಬೇಕು ಅಂತ ಇಷ್ಟಪಡ್ತಾನೋ ಅವನಿಗೋಸ್ಕರ ಹಗಲಲ್ಲಿ ಕೆಲಸ ಮಾಡುವುದು ಉತ್ತಮ ಅಂತ ಅರ್ಥ ಆಗ್ತದೆ. ಯಾಕಂತ ಹೇಳಿದ್ರೆ ಯಾರ ಜೀವಿತದಲ್ಲಿ ಯೇಸು ಇದ್ದಾರೋ ಅಲ್ಲಿ ಬೆಳಕಿರ್ತದೆ. ಬೆಳಕಲ್ಲಿ ಮಾತ್ರ ಬೆಳಕಿನ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಪುನಃ ಹೇಳ್ತೀನಿ, ಬೆಳಕಿದ್ದಲ್ಲಿ ಮಾತ್ರ ಬೆಳಕಿನ ಕಾರ್ಯಗಳು ನಡೀತವೆ. ಒಂದು ಫ್ಯಾಕ್ಟ್ರಿಯಲ್ಲಿ ಎಲೆಕ್ಟ್ರಿಸಿಟಿ ಇದ್ರೆ ಮಾತ್ರ ಆ ಫ್ಯಾಕ್ಟ್ರಿ ನಡೀತದೆ, ಇಲ್ಲ ಅಂದ್ರೆ ಫ್ಯಾಕ್ಟ್ರಿ ಕ್ಲೋಸ್ ಇರ್ತದೆ. ಯಾಕಂದ್ರೆ ಮಷಿನ್ಸ್ ಎಲ್ಲ ನಡಿಬೇಕಿದ್ರೆ, ವರ್ಕ್ ಆಗ್ಬೇಕಿದ್ರೆ ಎಲೆಕ್ಟ್ರಿಸಿಟಿ ಅವಶ್ಯಕತೆ ತುಂಬಾ ಉಂಟು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ನಡಿಬೇಕಾದ್ರೆ, ನಮ್ಮ ಜೀವಿತದ ಕಾರ್ಯಗಳು ಮುಂದೆ ಸಾಗಬೇಕಾದ್ರೆ, ನಮ್ಮ ಜೀವಿತದ ಕಾರ್ಯಗಳು ಜಯ ಸಾಧಿಸಬೇಕಾದ್ರೆ, ಸಕ್ಸಸ್ ಅನ್ನು ಹೊಂದಿಕೊಳ್ಬೇಕಾದ್ರೆ ನಮ್ಮ ಜೀವಿತಕ್ಕೂ ಸಹ, ಯಾಕಂದ್ರೆ ನಮ್ಮ ಜೀವಿತ ಲೋಕಕ್ಕೆ ಸಂಬಂಧವಾದದ್ದಲ್ಲ. ಇನ್ನು ಮೇಲೆ ಇದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ನಮ್ಮ ಜೀವಿತ ಲೋಕದಿಂದ ಬೇರ್ಪಡಿಸಲಾಗಿದೆ. ಯಾವತ್ತು ನಾವು ಕ್ರಿಸ್ತವನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿದ್ದೇವೋ ಆವತ್ತೇ ನಾವು ಈ ಲೋಕಗೋಸ್ಕರ ಸತ್ತಿದ್ದೇವೆ ಮತ್ತು ಕ್ರಿಸ್ತನಿಗಾಗಿ ಹೊಸ ನೂತನ ಸೃಷ್ಟಿಯಾಗಿ ನಾವು ಕ್ರಿಸ್ತುವಿಗಾಗಿ ಬದುಕೋರಾಗಿದ್ದೇವೆ. ಹಾಗಾದ್ರೆ ನಮ್ಮ ಜೀವಿತದ ಪ್ರತಿಯೊಂದು ಕಾರ್ಯಗಳು ಅದು ಬೆಳಕಲ್ಲಿ ಮಾತ್ರ ನಡೀಲಿಕ್ಕೆ ಸಾಧ್ಯ.
ಬೆಳಕಿಲ್ಲದೆ ನಾವು ಈ ಲೋಕದ ಶಕ್ತಿಯಿಂದ ಅಥವಾ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ನಮ್ಮ ಜೀವಿತದ ಕಾರ್ಯಗಳನ್ನು ನಡೆಸಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ನಾವು ಬೇರ್ಪಡಿಸಿರ್ತೇವೆ. ಲೋಕವನ್ನು ಬಿಟ್ಟು, ಲೋಕದ ಸಂಗತಿಗಳನ್ನು ಬಿಟ್ಟು, ಲೋಕದ ಜ್ಞಾನವನ್ನು ಸಹ ಬಿಟ್ಟು ನಾವು ಬೇರೆಯಾಗಿದ್ದೇವೆ. ನಾವು ಇವತ್ತು ಬದುಕುವುದಾದ್ರೆ ಕೇವಲ ಆತನ ಸಹಾಯದಿಂದ, ಆತನ ಶಕ್ತಿಯಿಂದ, ನಂಬಿಕೆಯಿಂದ ನಮ್ಮ ಜೀವಿತದ ಕಾರ್ಯಗಳನ್ನು ನಾವು ಮಾಡ್ತಾ, ಸೇವೆ ಆಗಿರ್ಬೋದು, ಕುಟುಂಬ ಜೀವಿತ ಆಗಿರ್ಬೋದು, ನಮ್ಮ ಸ್ವಂತ ಕೆಲಸ ಕಾರ್ಯಗಳಾಗಿರ್ಬೋದು, ಹಣಕಾಸುಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಇವೆಲ್ಲವನ್ನು ನಾವು ಮೇಂಟೈನ್ ಮಾಡಬೇಕಾದ್ರೆ ನಾವು ಇವತ್ತು ಏಸು ಎಂಬ ಬೆಳಕಿನಲ್ಲಿ ಜೀವಿಸುವ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ 2 ದೋಣಿಗಳ ಮೇಲೆ ಕಾಲಿಡಬಾರದು ಅಂತ ಹೇಳ್ತಾರೆ. ಹೌದಾ? ಏನು, 2 ದೋಣಿಗಳ ಮೇಲೆ ಕಾಲಿಟ್ರೆ ಅವನು ಬೀಳೋದು ಖಚಿತ ಅಂತ ಈ ಲೋಕ ನಮ್ಗೆ ಹೇಳ್ಕೊಡ್ತದೆ. ಹಾಗೆ ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ 2 ಏರಿಯಾಗಳಿದ್ದಾವೆ. ಒಂದು ಬೆಳಕು, ಇನ್ನೊಂದು ಕತ್ತಲೆ. ಬೆಳಕು ಅಂತ ಹೇಳಿದ್ರೆ ಯೇಸುವಿನ ಜೊತೆಗಿರುವಂತ ಜೀವಿತ. ಕತ್ತಲೆ ಅಂತ ಹೇಳಿದ್ರೆ ಈ ಲೋಕ. ಖಂಡಿತವಾಗಿ ಲೋಕದಲ್ಲಿ ಸೈತಾನ ಇದ್ದಾನೆ. ಸೈತಾನನ ಕಾರ್ಯಗಳು ಅಧಿಕವಾಗಿ ನಮ್ಮ ಕಣ್ಣೆದುರಲ್ಲಿ ಇದೆ, ನಮ್ಮ ಅಕ್ಕಪಕ್ಕದಲ್ಲೇ ಇದೆ. ಅಷ್ಟೇ ಅಲ್ಲ, ನಮ್ಮ ಮುಖಾಂತರನು ನಡೆಸ್ಕೊಡ್ತಾನೆ. ಅವನು ನಮ್ಮನ್ನು ಉಪಯೋಗಿಸ್ತಾನೆ, ನಮ್ಮನ್ನು ಅರಿಯದಂತೆ ಮಂಕು ಮಾಡಿಬಿಡ್ತಾನೆ. ಹಾಗಿರುವಾಗ ನಾವು ಇವತ್ತು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ, ಯೇಸು ನಮಗೆ ಬೆಳಕಾಗಿದ್ದಾರೆ. ಅವರ ಜೊತೆಯಲ್ಲಿ ನಾವು ವಾಸಿಸುವಾಗ, ಜೊತೆಯಲ್ಲಿ ಈ ಬದುಕನ್ನು ನಾವು ನಡೆಸುವಾಗ, ಅವರಲ್ಲಿರುವ ಬೆಳಕಿನ ಶಕ್ತಿ, ಬೆಳಕಿನ ಸಾಮರ್ಥ್ಯ, ಬೆಳಕಿನಲ್ಲಿರುವ ಜೀವವು ನಮ್ಮನ್ನು ನಡೆಸ್ತದೆ, ನಮ್ಮನ್ನು ಸಹಾಯ ಮಾಡ್ತದೆ, ನಮ್ಮನ್ನು ಮುಂದಕ್ಕೆ ಕೊಂಡು ಹೋಗ್ತದೆ. ಯಾಕಂತ ಹೇಳಿದ್ರೆ ಯೇಸು ಮುಂದೆ ಹೇಳಿದ್ದಾರೆ, ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. ನೋಡಿ, ರಾತ್ರಿ ಸಮಯ ಅಂತ ಹೇಳಿದ್ರೆ ಕತ್ತಲು. ಕತ್ತಲಿನಲ್ಲಿ ಯಾವುದೇ ಕೆಲಸ ನಡೆಯುವುದಿಲ್ಲ, ಯಾರು ಕೆಲಸ ಮಾಡುವುದಿಲ್ಲ ಅಂತ ಯೇಸು ಸ್ವಾಮಿ ಹೇಳಿಬಿಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಬೆಳಕನ್ನೋದು ಬದಿಯಲ್ಲಿ ಹೋಗಿ ಕತ್ತಲೆ ಒಳಗಡೆ ಬಂದ್ಬಿಟ್ರೆ ನಮ್ಮ ಜೀವಿತ ಬರಡಾಗಿಯೇ ಇರ್ತದೆ, ಚಿಂತೆಗೊಳಗಾಗಿಯೇ ಇರ್ತದೆ, ಉತ್ಸಾಹಗಳಿರಲ್ಲ, ಆಸೆಗಳು ಕುಂದಿ ಹೋಗ್ಬಿಡ್ತದೆ, ನಿರಾಶೆಗಳು ಹುಟ್ಟಲಿಕ್ಕೆ ಆರಂಭಿಸ್ತದೆ, ಗೊಂದಲಗಳು ಹುಟ್ಟಿ ಬರ್ತವೆ, ನಮಗೆ ಮಾರ್ಗವೇ ಕಾಣಿಸಲ್ಲ. ಅದೇ ಕತ್ತಲೆಯ ಬದುಕು. ಹೌದಲ್ವಾ? ಕತ್ತಲೆಯಲ್ಲಿ ಇವಾಗ ರೋಡಲ್ಲಿ ನಡೀರಿ, ದೀಪ ಇಲ್ಲದಿರುವಂತ ರೋಡಲ್ಲಿ ಹೊರಗೆ ಹೋಗಿ ನಡಿಲಿಕ್ಕೆ ಪ್ರಯತ್ನ ಮಾಡಿ, ಏನು ಕಾಣಿಸಲ್ಲ. ಎಲ್ಲಿ ಗುಂಡಿ ಇದೆ, ಎಲ್ಲಿ ಕೊಳಚೆ ನೀರಿದೆ, ಹೌದಾ, ಎಲ್ಲಿ ಜಾರ್ ಬೀಳ್ತೀವಿ ಅಥವಾ ಎಲ್ಲಿ ಕಲ್ಲುಗಳಿದ್ದಾವೆ ಅನ್ನೋದು ಏನು ಕಾಣಿಸಲ್ಲ. ಅವನು ಅದ್ರಲ್ಲಿ ನಡ್ಕೊಂಡು ಹೋದ್ರೆ ಖಂಡಿತವಾಗಿ ಬೀಳ್ತಾನೆ. ಏನೋ ಒಂದು ಅನಾಹುತಗಳಾಗುತ್ತೆ, ಏನೋ ಒಂದು ಅನಾಹುತಗಳು ನಡೆಯುತ್ತೆ. ಕತ್ತಲೆಯಲ್ಲಿ ನಡೆಯುವಾಗ, ಕತ್ತಲೆಯಲ್ಲಿ ಬದುಕುವಾಗ ಅನಾಹುತಗಳ ಮೇಲೆ ಅನಾಹುತಗಳು ನಡೆಯುತ್ತೆ. ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಒಂದು ಕಲ್ಲು ತಾಗಿ ಬಿದ್ವಿ, ಸರಿ, ಪುನಃ ಎದ್ಕೊಂಡ್ವಿ, ಪುನಃ ಏನ್ ಮಾಡ್ತೀವಿ, ಮತ್ತೆ ಸ್ವಲ್ಪ ದೂರ ನಡೆಯುವಂತ ಪ್ರಯತ್ನ ಪಡುವಾಗ ಮುಂದೆ ಒಂದು ಗುಂಡಿ ಅಥವಾ ಏನೋ ಒಂದು ಜಾರುವಂತ ಪ್ರದೇಶ ಬಂದು ಅಲ್ಲಿ ಬಿದ್ಬಿಡ್ತು, ಸರಿ, 2ನೇ ಸಲ ಬಿದ್ವಿ, ಪುನಃ ಎದ್ಕೊಂಡು ಇನ್ನೂ ಮುಂದೆ ಪ್ರಯತ್ನ ಪಡೋಣ ಅಂತ ಎಷ್ಟು ಹೋದ್ರು ಅಲ್ಲಿಯೂ ಸಹ ಕಲ್ಲು, ಗುಂಡಿ, ಬೇರೆ ಏನಾದ್ರೂ ಒಂದು ವಿಷಯಗಳಾಗಿ ಅಲ್ಲಿ ಬೀಳುವಂತ ಸಾಧ್ಯತೆಗಳು ಹೆಚ್ಚು ಉಂಟು. ಯಾಕೆ? ಪೂರ್ಣವಾಗಿ ಕತ್ತಲಿದೆ. ನೋಡಿ, ನಮ್ಮ ಬದುಕಿನ ಯಾವುದೇ ಒಂದು ಕ್ಷೇತ್ರದಲ್ಲಿ, ಯಾವುದೇ ಒಂದು ಮಾರ್ಗದಲ್ಲಿ, ನಾವು ಮಾಡುವಂತ ಯಾವುದೇ ಒಂದು ಕೆಲಸದಲ್ಲಿ ಕತ್ತಲೆ ಬಂತ ಆ ಕಾರ್ಯ ಸಾಧಿಸ್ಲಿಕ್ಕೆ ಆಗೋದಿಲ್ಲ, ಖಂಡಿತವಾಗಿ ಆಗೋದಿಲ್ಲ. ಲೋಕದವ್ರು ಮಾಡಬಹುದು, ಯಾಕಂದ್ರೆ ಲೋಕ ಕತ್ತಲೆಗೆ ಸಂಬಂಧಪಟ್ಟವರು, ಅದಕ್ಕೋಸ್ಕರ ಲೋಕದವರಿಗೆ ಕಾಣಿಸ್ತದೆ. ಕಾಡಿನಲ್ಲಿರುವ ಪ್ರಾಣಿಗೆ ಬೆಳಕಿನ ಅವಶ್ಯಕತೆ ಇಲ್ಲ, ಅದು ಕಾಡಲ್ಲಿ ಕತ್ತಲೆಯಲ್ಲಿಯೇ ನಡೀತದೆ. ಅರ್ಥ ಆಗ್ತಾ ಇದೆಯಾ? ಆದ್ರೆ ಬೆಳಕಿನಲ್ಲಿ ನಡೆಯುವರಾದ ಕ್ರಿಸ್ತನ ಮಕ್ಕಳಾದ ನಾವು, ನಮಗೆ ಬೆಳಕು ಬೇಕೇ ಬೇಕು. ಬೆಳಕಿಲ್ಲ ಅಂತ ಹೇಳ್ಬಿಟ್ರೆ ನಾವು ಎಡವಿ ಬೀಳ್ತೀವಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಪ್ರತಿ ಸಮಯದಲ್ಲೂ ನಮ್ಮ ಜೀವಿತದಲ್ಲಿ ಯೇಸು ನಮಗೆ ಬೆಳಕಾಗಿ ಬೇಕೇ ಬೇಕು. ಆತನೇ ನಮಗೆ ಮಾರ್ಗದರ್ಶಕನು. ಪ್ರತಿ ಸಮಯ, ಪ್ರತಿ ಕೆಲಸ, ಪ್ರತಿಯೊಂದು ಕ್ಷೇತ್ರದಲ್ಲಿ ಯೇಸುವಿನ ಸಹಾಯ ಅವಶ್ಯಕತೆ ಇದೆ. ಅದಕ್ಕೆ ಯೇಸು ಸ್ವಾಮಿ ಸ್ಟೇಟ್ಮೆಂಟ್ ಅನ್ನು ಇಟ್ಟುಬಿಟ್ಟಿದ್ದಾರೆ, ನನ್ನನ್ನು ಬಿಟ್ಟು ನೀವು ಏನು ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ.
ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇದರ ಅರ್ಥವನ್ನು ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೋ ಅಷ್ಟು ಆಳದಲ್ಲಿ ಹೋಗುವ. ಯೇಸು ಜೊತೆಗಿರುವವರೆಗೂ ಮಾತ್ರ ನಾವು ಈ ಒಂದು ಕ್ರಿಸ್ತಿಯ ಜೀವಿತವನ್ನು ಚೆನ್ನಾಗಿ ಜಯಶಾಲಿಗಳಾಗಿ ಬದುಕಿ ಜೀವಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಕಷ್ಟ, ತುಂಬಾ ಕಷ್ಟ, ಸ್ಟ್ರಗಲ್ಸ್ ಆಗ್ತಾನೆ ಇರ್ತವೆ. ಯಾಕೆ? ಬೆಳಕಿಲ್ಲ, ಕತ್ತಲೆ, ನಡೆಯುವಾಗ ಎಲ್ಲಿಯಾದ್ರೂ ಬೀಳುವ ಚಾನ್ಸ್ ಇದೆ. ಹಾಗಾಗಿ ಯೇಸು ಜೊತೆಗಿದ್ರೆ ಮಾತ್ರ ನಮ್ಮ ಜೀವಿತದ ಎಲ್ಲೆಡೆಯಲ್ಲಿ ಬೆಳಕು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಯೇಸು ಹೇಳಿದ್ದಾರೆ, ನಾನೇ ಎಲ್ಲರಿಗೂ ಬೆಳಕಾಗಿದ್ದೇನೆ. ನಾನೇ ಇಲ್ಲದೆ ಇದ್ಬಿಟ್ರೆ ಅಲ್ಲಿ ಎಲ್ಲ ಕತ್ತಲೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ನಮ್ಮ ಜೀವನದಲ್ಲಿ ಏನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಟ್ರು ಕತ್ತಲೆಯಲ್ಲಿ ಮಾತ್ರ ಮಾಡಕ್ಕಾಗಲ್ಲ. ಅಂದ್ರೆ ಯೇಸುವನ್ನು ಬಿಟ್ಟು ಹೋಗುವಂತ ಪ್ರತಿಯೊಂದು ನಮ್ಮ ಜೀವಿತದ ಭಾಗಗಳು, ಏರಿಯಾಗಳು ಎಲ್ಲ ಕತ್ತಲೆಯಿಂದ ತುಂಬಿರುತ್ತೆ. ಯಾಕಂದ್ರೆ ನಾವು ಪ್ರತ್ಯೇಕಿಸಲ್ಪಟ್ಟವರು. ಹಾಗಾಗಿ ಇವತ್ತು ಬೆಳಕಿನಲ್ಲಿ ನಾವು ನಡೆಯುವವರಾಗೋಣ, ಬೆಳಕನ್ನು ಅನುಸರಿಸುವವರಾಗೋಣ. ಮುಂದೆ ಒಂದು ವಾಕ್ಯವನ್ನು ಓದುವ. ಯೋಹನ್ನ 12:46. ಯೋಹನ್ನ 12:46. ಜಾನ್ 12:46. ಎಸ್, ಸಿ, ನನ್ನನ್ನು ನಂಬುವ ಒಬ್ಬನಾದ್ರೂ, ಸಿ, ನಾಟ್ ಇವನ್ ಸಿಂಗಲ್ ಪರ್ಸನ್, ಒಬ್ಬನಾದ್ರೂ ಕತ್ತಲೆಯಲ್ಲಿ ಇರಬಾರದು. ಯಾಕೆಂದ್ರೆ ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ. ಇಡೀ ಲೋಕದಲ್ಲಿ ಬೆಳಕಾಗಿರುವಾಗ ಒಬ್ಬನು ಸಹ ಕತ್ತಲೆಯಲ್ಲಿ ಇರಬಾರ್ದು. ಅಂದ್ರೆ ಅರ್ಥ ಏನು? ಇವತ್ತು ಯೇಸುವಿನ ಹತ್ರ ಬರದೇ ಇರುವವರು, ಯೇಸುವನ್ನು ನಂಬದೇ ಇರುವವರು ಖಂಡಿತವಾಗಿ ಕತ್ತಲೆಯಲ್ಲಿದ್ದಾರೆ. ಆದ್ರೆ ಯೇಸುವನ್ನು ನಂಬಿಕೊಂಡು ಯೇಸುವನ್ನು ಹಿಂಬಾಲಿಸುವಂತ ವ್ಯಕ್ತಿ ಖಂಡಿತವಾಗಿ ಕತ್ತಲೆಯಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ನಂಬುವ ಒಂದೇ ಒಂದು ವ್ಯಕ್ತಿಯು ಸಹ ಏನು ಕತ್ತಲೆಯಲ್ಲಿ ಇರಬಾರ್ದು. ಕತ್ತಲೆ ಅಂದ್ರೆ ಏನು? ಕತ್ತಲೆ ಅಂದ್ರೆ ಪಾಪ, ಕತ್ತಲೆ ಅಂದ್ರೆ ಸೋಲು, ಕತ್ತಲೆ ಅಂದ್ರೆ ನಷ್ಟ. ಏನು? ಕತ್ತಲೆ ಅಂದ್ರೆ ಪಾಪ, ಕತ್ತಲೆ ಅಂದ್ರೆ ಸೋಲು, ಕತ್ತಲೆ ಅಂದ್ರೆ ನಷ್ಟ, ಕತ್ತಲೆ ಅಂದ್ರೆ ನಿರಾಸೆ. ಕತ್ತಲೆ ಅಂದ್ರೆ ಮಾರ್ಗ ಕಾಣದೇ ಇರುವಂತದ್ದು, ನಮಗೇನು ಕಾಣಿಸ್ತಾ ಇಲ್ಲ. ಕತ್ತಲೆ ಅಂದ್ರೆ ಮನಸ್ಸೆಲ್ಲ ಬ್ಲಾಕ್ ಆಗಿರುವಂತ ಕಂಡೀಷನ್. ಏನು? ಬ್ಲಾಕ್ ಆಗಿರುತ್ತೆ, ಏನು ಕಾಣಿಸಲ್ಲ. ಕತ್ತಲೆ ಅಂದ್ರೆ ಏನು ಕಾಣಿಸದೇ ಇರುವಂತದ್ದು. ಅರ್ಥ ಆಗ್ತಾ ಇದೆಯಾ? ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಈ ಕತ್ತಲೆ ಅನ್ನೋದನ್ನ ನಾವೆಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ, ಆವಾಗ ನಾವು ಆ ಕತ್ತಲೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಈ ಕತ್ತಲೆ ಎಷ್ಟು ತನಕ ನಮ್ಮ ಜೀವನದಲ್ಲಿ ರಾಜ್ಯವಾಳ್ತಾ ಇರ್ತದೋ, ನಮ್ಮ ಜೀವಿತದ ಮೇಲೆ ಯುದ್ಧ ಮಾಡ್ತಾ ಇರ್ತದೆ, ಅಲ್ಲಿ ತನಕ ನಾವು ಅದರ ಕೈಯಲ್ಲಿ ಸಿಕ್ಕಾಕೊಳ್ತಾ ಸೋಲನ್ನು ಅನುಭವಿಸ್ತಾ ಇರ್ತೇವೆ. ಕತ್ತಲೆಗೆ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ದೇವರು ಬೇಕಂತಾನೆ ಇಟ್ಟಿದ್ದಾರೆ. ಅದನ್ನು ಅಳಿಸಿ ಬಿಟ್ಟಿದ್ದಿದ್ರೆ ಇವತ್ತು ನಾವು ಲೋಕದಲ್ಲಿ ಶೋಧನೆಗಳೇ ಇರ್ತಾ ಇರ್ಲಿಲ್ಲ. ಶೋಧನೆಗಳು ಉಂಟು ಅಂತ ಯೇಸುಸ್ವಾಮಿ ಹೇಳಿದ್ದಾರೆ, ಹೌದಾ? ಹಾಗಾದ್ರೆ ಈ ಕತ್ತಲೆ ಒಳಗಡೆನೆ ನಾವು ಹೋಗ್ತಾ ಇರುವಾಗ ಏನು ಕಾಣಿಸಲ್ಲ. ಅದಕ್ಕೋಸ್ಕರ ಯೇಸು ಬೆಳಕಾಗಿ ನಮ್ಮ ಜೀವನದಲ್ಲಿ ಬಂದರು. ಆ ಯೇಸು ಎಂಬ ಬೆಳಕನ್ನು ನಮ್ಮ ಜೀವನದಲ್ಲಿ ಇಟ್ಕೊಂಡು ಮುಂದೆ ಹೋಗುವಾಗ ಎಲ್ಲವೂ ಕಾಣಿಸ್ತದೆ. ಯಾಕಂದ್ರೆ ಸ್ವತಃ ನಾವು ಬೆಳಕಾಗಿದ್ದೇವೆ, ಹೌದಾ? ಅಂದು ಯೇಸು ಹೇಳಿದರು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಇವತ್ತು ಆ ಯೇಸು ನಮ್ಮೊಳಗಡೆ ಇರುವಾಗ ನಾವೇ ಲೋಕಕ್ಕೆ ಬೆಳಕಾಗಿದ್ದೇವೆ. ಹಾಗಾದ್ರೆ ಕತ್ತಲೆಯನ್ನು ಜೀವಿಸುವವರು ಯೇಸುವನ್ನು ನಂಬುವರಾದ ಆತನ ಮಕ್ಕಳು. ಕತ್ತಲೆಗೆ ಸಂಬಂಧಪಟ್ಟಂತ ಎಲ್ಲ ಕೃತ್ಯಗಳು ನಮ್ಮಲ್ಲಿ ಜಯಿಸಬೇಕು ನಾವು. ಇದು ಆತನ ಚಿತ್ತವಾಗಿದೆ. ಏನದು?
ಬೆಳಕನ್ನು ನಂಬುವವನು ಒಬ್ಬನು ಸಹ ಕತ್ತಲೆಯಲ್ಲಿ ಇರಬಾರ್ದು ಎನ್ನುವುದು ಆತನ ಚಿತ್ತವಾಗಿದೆ. ಹಾಗಾದ್ರೆ ಯೇಸು ಬಂದಿದ್ದೆ ನಮ್ಮೆಲ್ಲರನ್ನು ಜಯ ಕೊಡ್ಲಿಕ್ಕೆ, ಕತ್ತಲೆಯಲ್ಲಿ ಸೋಲ್ಲಿಕ್ಕೆ ಅಲ್ಲ, ಕತ್ತಲೆಯಲ್ಲಿ ನಷ್ಟವನ್ನು ಅನುಭವಿಸ್ಲಿಕ್ಕೆ ಅಲ್ಲ. ನೋಡಿ, ಇದು ಒಂದು ಮಹಾಯುದ್ಧ. ಇದು ಕ್ರಿಸ್ತಿಯ ಜೀವಿತ ಮತ್ತು ಬೇರೆಯವರು ಜೀವಿಸುವಂತ ಜೀವಿತ, ಇದು ಎರಡೇ ಪ್ರಕಾರದ ಜೀವನ ಈ ಭೂಮಿಯಲ್ಲಿ ಉಂಟು. ಅದೆಷ್ಟು ಧರ್ಮಗಳನ್ನು ಬೇಕಾದ್ರೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ ಅದು ಯಾವುದು ಸಹ ಅರ್ಥವಿಲ್ಲದಿರುವಂಥದ್ದು. ಯೇಸುವನ್ನ ನಂಬುವಂತ ವ್ಯಕ್ತಿಗಳು ಮತ್ತು ಯೇಸುವನ್ನು ನಂಬದೇ ಇರುವಂತ ಬೇರೆ ಎಲ್ಲಾ ರೀತಿಯ ಕ್ಯಾಟಗರೀಸ್ಗಳು ಒಂದು ವರ್ಗದವರು. ಹಾಗಾದ್ರೆ ಈ ಎರಡು ಪಂಗಡದ ಮಧ್ಯದಲ್ಲಿ ಯುದ್ಧ ಯಾವಾಗಲೂ ಇರುತ್ತದೆ. ನಾವು ನಡೆಸುವಂತ ಯುದ್ಧ ಬಹಳ ಕಠಿಣ. ಹೌದಾ? ಯೇಸು ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಸಂಕಷ್ಟಗಳು ಉಂಟು, ಆದ್ರೆ ನೀವು ಭಯಪಡಬಾರದು, ನಾನು ಲೋಕವನ್ನು ಜಯಿಸಿ ಇದನ್ನು ಗಳಿಸ್ಕೊಂಡಿದ್ದೇನೆ. ಹಾಗಾದ್ರೆ ನೀವು ನನ್ನನ್ನು ನಂಬುವುದಾದ್ರೆ, ನನ್ನ ನೀತಿವಂತನು ಅಂದ್ರೆ ನನ್ನನ್ನು ನಂಬುವನು ನಂಬಿಕೆಯಲ್ಲೇ ಜಯಗಳನ್ನು ಕಂಡುಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸುವನ್ನು ನಂಬಿದಂತ ಅನೇಕ ಶಿಷ್ಯರುಗಳು ಯೇಸು ಹೋದ ಮೇಲೆಯೂ ಸಹ ಅವರು ಅದ್ಭುತಗಳನ್ನು ಕಂಡು ಅದ್ಭುತದಲ್ಲಿ ಜೀವಿಸಿ, ನಾವು ಜೀವಿಸಬಹುದು, ಯಾಕಂದ್ರೆ ಆ ಬೆಳಕು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂತ ಅವರು ನಂಬಿದಕ್ಕೋಸ್ಕರ ಅವರು ಒಂದು ಜಯಶಾಲಿ ಜೀವಿತವನ್ನು ಬದುಕಿ ನಮಗೆ ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಅದೇ ಶಕ್ತಿ, ಅದೇ ಬೆಳಕು, ಅದೇ ಸಾಮರ್ಥ್ಯ, ಅದೇ ಜಯ ಕೊಡುವಂತ ನಮ್ಮ ಕ್ರಿಸ್ತನು ಇವತ್ತು ಸಹ ಬದಲಾಗಿಲ್ಲ. ಇವತ್ತು ಸಹ ಬದಲಾಗಿಲ್ಲ. ಅದೇ ಸಾಮರ್ಥ್ಯವುಳ್ಳ ಯೇಸು ನಮ್ಮ ಜೊತೆಯಲ್ಲಿದ್ದಾರೆ. ಇನ್ನು ಒಂದು ಹೊಸ ಆಲೋಚನೆಯೊಂದಿಗೆ, ಹೊಸ ಒಂದು ಹುರುಪಿನೊಂದಿಗೆ, ಹೊಸ ಒಂದು ಶಕ್ತಿಯೊಂದಿಗೆ ನಾವು ಮುಂದೆ ಸರಿಯೋರಾಗಬೇಕು. ಸೈತಾನನ ಕತ್ತಲೆಗೆ ಸಂಬಂಧಪಟ್ಟ ಎಲ್ಲಾ ಕೃತ್ಯಗಳನ್ನು ಮೆಟ್ಟಿ ನಾವು ಮುಂದೆ ಹೋಗ್ಬೇಕಾಗಿದೆ. ಥ್ಯಾಂಕ್ ಯು ಜೀಸಸ್. ನೋಡಿ, ದುಷ್ಟನ ಕೆಲಸ ನಮ್ಮನ್ನು ಸೋಲಿಸೋದು. ಆತನು ಬೇರೆ ಯಾರಿಗೂ ಟಾರ್ಗೆಟ್ ಮಾಡಲ್ಲ, ಯಾಕಂದ್ರೆ ಬಾಕಿ ಎಲ್ಲರೂ ಆತನ ಟೀಮ್ನವರೇ. ಆತನ ಟಾರ್ಗೆಟ್ ಮಾಡೋದು ಬೇರೆ ಯಾವ ಜಾತಿ ಧರ್ಮದವರಿಗೂ ಅಲ್ಲ. ಯಾರಿಗೂ ಅವನು ಕೇಡನ್ನು ಒಪ್ಪಿಸ್ತಿಲ್ಲ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅವರು ಸೋಲನ್ನು ಒಪ್ಪಿಸ್ತಾರೆ, ಜನರ ಜೀವನದಲ್ಲಿ ಕಷ್ಟಗಳು ಬರ್ತದೆ. ಆದ್ರೆ ಸೈತಾನನಿಗೆ ನಂಬರ್ 1 ಮುಖ್ಯವಾದ ಟಾರ್ಗೆಟ್ ಯೇಸುವಿನ ಮಕ್ಕಳು. ಇದನ್ನು ನಾವು ಮರಿಬಾರದು. ಯಾರನ್ನು ನುಂಗಲಿ ಅಂತ ಸಿಂಹದೋಪಾದಿಯಲ್ಲಿ ಆತನು ಹುಡುಕ್ತಾ ಇರ್ತಾನೆ. ಅದಕ್ಕೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಷ್ಟಗಳು ಎಲ್ಲ ನಡೀತಾ ಇರ್ತವೆ, ಹೌದಾ? ಕಷ್ಟ ನಷ್ಟಗಳು ಬರ್ತಾ ಇರ್ತವೆ. ಇದಕ್ಕೆ ಕಾರಣಗಳಿದ್ದಾವೆ, ಸುಮ್ಮನೆ ಹಾಗಾಗಲ್ಲ. ಅನೇಕ ಕಾರಣಗಳಿದ್ದಾವೆ. ಆದರೆ ಮುಖ್ಯವಾದ ಕಾರಣ, ನಮ್ಮನ್ನು ಶೋಧಿಸುವ ಶೋಧಕನು, ನಮ್ಮನ್ನು ಅಕ್ಯೂಸ್ ಮಾಡುವಂತ ಅಕ್ಯೂಸರ್, ನಮ್ಮನ್ನು ದೋಷಿ ಅಂತ ಹೇಳುವಂತ ಒಬ್ಬ ಸೈತಾನನು ನಮ್ಮ ಹಿಂದೆ ಯಾವಾಗಲೂ ಕಾರ್ಯ ಮಾಡ್ತಾನೇ ಇರ್ತಾರೆ. ಯಾಕೆಂದ್ರೆ ಆತನ ರಾಜ್ಯ ಅಂತ್ಯವಾಗುವುದ ಹತ್ರ ಹೋಗ್ತಾ ಇದೆ. ಆತನ ಏನ್ ಮಾಡ್ತಾನೆ, ತನಗೆ ಸ್ವಲ್ಪ ಕಾಲವೇ ಇದೆ ಅಂತ ತಿಳಿದುಕೊಂಡು ಇವತ್ತು ಎಲ್ಲಾ ಕ್ರಿಸ್ತನನ್ನು ನಂಬುವಂತ ವಿಶ್ವಾಸಿಗಳ ಹಿಂದೆ ಹುಡುಕ್ತಾ ಇರ್ತಾನೆ. ಯಾರನ್ನು ನುಂಗಲಿ, ಯಾರನ್ನು ಸಾಯಿಸ್ಲಿ, ಯಾರ ಜೀವಿತದಲ್ಲಿ ನಷ್ಟವನ್ನು ತರಲಿ, ಯಾರ ಜೀವಿತವನ್ನು ಹಾಳು ಮಾಡಲಿ, ಯಾರ ಜೀವಿತದಲ್ಲಿ ಪಾಪವನ್ನು ತಂದೊಡ್ಡಲಿ, ಯಾರನ್ನು ಶೋಧನೆಯಲ್ಲಿ ಬೀಳಿಸ್ಲಿ, ಯಾರನ್ನು ಕೊಲೆ ಮಾಡಿ ಸಾಯಿಸ್ಲಿ, ಅಂದ್ರೆ ಮರಣ ಕೊಡಲಿ, ಯಾರಿಗೆ ರೋಗವನ್ನು ಕೊಡಲಿ, ಯಾರ ಜೀವಿತದಲ್ಲಿ ಅಪಜಯ ಕೊಡಲಿ, ಯಾರನ್ನು ಡಿಪ್ರೆಷನ್ ಅಲ್ಲಿ ಹಾಕಲಿ, ಯಾರನ್ನು ಹುಚ್ಚನಾಗಿ ಮಾಡಲಿ ಅಂತ ಹುಡುಕ್ತಾ ಇರ್ತಾನೆ. ದೂತನ ವೇಷಗಳನ್ನು ಸಹ ಹಾಕೊಂಡು ಆತನು ನಮ್ಮ ಜೀವನದಲ್ಲಿ ಹೋಗಿ ಬಿಡ್ತಾನೆ. ನಾವು ಜಾಗ್ರತೆ ಆಗಿರ್ಬೇಕು. ಆ ಜಾಗ್ರತೆಗಾಗಿರುವಂತ ಒಂದೇ ಒಂದು ಉಪಾಯ, ಅದೇ ಅದು ಕತ್ತಲಾಗಿದೆ. ದುಷ್ಟನ ಎಲ್ಲಾ ಕೃತ್ಯಗಳು ಕತ್ತಲೆಗೆ ಸಂಬಂಧಪಟ್ಟದ್ದಾಗಿದೆ. ಹಾಗಾದ್ರೆ ಬೆಳಕಾಗಿರುವ ಯೇಸು ನಮ್ಮಲ್ಲಿರುವಾಗ ಆ ಕತ್ತಲೆಯನ್ನು ನಾವು ಜಯಿಸಬಹುದು. ಯೇಸು ಎಂಬ ಬೆಳಕು ನಮ್ಮ ಜೊತೆಗೆ ಇದ್ರೆ ಸಾಕು, ನಾವು ಬೇರೆ ಎಲ್ಲವನ್ನು ಜಯಿಸ್ಲಿಕ್ಕೆ ಸಾಧ್ಯ.
ಅದಕ್ಕಾಗಿ ಯೇಸು ಹೇಳಿದ್ರು, ನನ್ನಲ್ಲಿ ಇದ್ದೀರಾ, ನಿಮ್ಮಲ್ಲಿ ಕತ್ತಲೆ ಇರಬಾರ್ದು. ನೀವು ನನ್ನಲ್ಲಿ ಇದ್ದೀರಿ, ಹಾಗಾದ್ರೆ ಕತ್ತಲೆ ನಿಮ್ಮಲ್ಲಿ ಇಲ್ಲ. ಸೊ ನಮ್ಮನ್ನೇ ನಾವು ನೋಡಿಕೊಳ್ಳೋಣ, ಇಲ್ಲಾದ್ರೂ ಕತ್ತಲೆ ಅಂಶ ಇದೆಯಾ ಅಂತ, ಇಲ್ಲಾದ್ರೂ ಕತ್ತಲೆ ಅಂಶ ಇದೆಯಾ ಅಂತ ನಾವು ನೋಡ್ಕೊಳ್ಳೋಣ. ಮುಂದೆ ವಾಕ್ಯ ಓದುವ. ಎಫೆಷಿಯನ್ಸ್ ಚಾಪ್ಟರ್ 5, ಎಫೆಸದವರಿಗೆ ಬರೆದ ಪತ್ರ 5, ಎಫೆಸ 5. ಥ್ಯಾಂಕ್ ಯು ಜೀಸಸ್. ಎಫೆಸ 5 ವಾಕ್ಯ 8ರಿಂದ. ಸಾಕು ನೋಡಿ. ಹಿಂದಿನ ಕಾಲದಲ್ಲಿ ನಮಗೆಲ್ಲರಿಗುಂಟು ಗೊತ್ತುಂಟು, ನಾವು ಪಾಪದಲ್ಲಿ ಜೀವಿಸ್ತಾ ಇದ್ವಿ, ಈ ಲೋಕದಲ್ಲಿ ಜೀವಿಸ್ತಾ ಇದ್ವಿ, ಕ್ರಿಸ್ತನನ್ನು ಬಿಟ್ಟು ಜೀವಿಸ್ತಾ ಇದ್ವಿ, ಕ್ರಿಸ್ತನ ಅರಿವು ನಮಗೆ ಇಲ್ಲ ಆಗಿತ್ತು. ಲೋಕದವರು ಇವತ್ತು ಹೇಗೆ ಜೀವಿಸ್ತಾರೆ ಆ ರೀತಿಯಲ್ಲಿ ಜೀವಿಸ್ತಾ ಇದ್ವಿ, ನಮಗೆ ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ವಿ. ನಮಗೆ ಏನೇನು ಇಷ್ಟ ಬರ್ತದೋ, ನಮಗೆ ದುಷ್ಟನ ಏನೆಲ್ಲ ಆಲೋಚನೆಗಳಾಗ್ತಾರೋ ಅದನ್ನೆಲ್ಲ ನಾವು ನೆರವೇರಿಸ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ಕತ್ತಲೆಯಲ್ಲಿದ್ದೀವಿ, ಆದ್ರೆ ಈಗ ನಾವು ಕತ್ತಲೆಯಲ್ಲಿಲ್ಲ. ಈಗ ನಾವು ಕ್ರಿಸ್ತು ಆದ ಯೇಸುವಿನಲ್ಲಿ ಬೆಳಕಾಗಿದ್ದೇವೆ. ಏನು, ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಇವತ್ತು ನಾವೇ ಬೆಳಕಾಗಿದ್ದೇವೆ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾನೆ ಪೌಲನು, ಯು ಆರ್ ಲೈಟ್ ಇನ್ ದ ಲಾರ್ಡ್. ನಾವೇ ಇವತ್ತು ಬೆಳಕು. ಸೊ ನೋಡು, ನಾವೇ ಇವತ್ತು ಬೆಳಕು. ನಾವೇ ಬೆಳಕಾದ್ರೆ ನಮ್ಮಲ್ಲಿ ಆ ಸಾಮರ್ಥ್ಯ ಕಂಡು ಬರಬೇಕು. ನಾವೇ ಬೆಳಕಾಗಿದ್ರೆ ನಮ್ಮಲ್ಲಿ ಇವತ್ತು ಆ ಶಕ್ತಿ ಕಂಡು ಬರಬೇಕು. ಬೆಳಕಿಗೆ ತುಂಬಾ ಶಕ್ತಿ ಉಂಟು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಬೆಳಕಿಲ್ಲದೆ ಏನು ನಡೆಯಲ್ಲ. ಬೆಳಕಿದ್ರೆ ಅನೇಕ ಕಾರ್ಯಗಳು ನಡೀತದೆ. ಹೌದಾ? ಎಲ್ಲ ಸಂಗತಿಗಳು ಬೆಳಕಿನಲ್ಲಿ ನಮಗೆ ಕಾಣಿಸ್ತದೆ, ಬೆಳಕಿನಲ್ಲಿ ಕಾಣಬಹುದು ನಾವು. ಸೊ ಅದೇ ರೀತಿ ಬೆಳಕು ನಮ್ಮ ಜೀವನದಲ್ಲಿದ್ರೆ ಇವತ್ತು ಅನೇಕ ವಿಷಯಗಳು ನಮಗೆ ತಿಳಿಲಿಕ್ಕೆ ಆರಂಭಿಸ್ತದೆ, ನಮಗೆ ಕಾಣಿಸ್ತದೆ ಈ ವಿಷಯ ಹೀಗೆ ಇದೆ ಅಂತ. ಅದೇ ಪವಿತ್ರಾತ್ಮನ ವರಗಳಲ್ಲಿ ಒಂದು ವರ, ವಿವೇಚಿಸುವ ವರ. ಎಲ್ಲಿ ಬೆಳಕಿದೆಯೋ ಅಲ್ಲಿ ವಿವೇಚನೆ ಇರ್ತದೆ. ಎಲ್ಲವನ್ನು ಅಂಗೀಕರಿಸುವುದಿಲ್ಲ. ಸರಿಯಾದದ್ದು ಯಾವುದು, ಸುಳ್ಳಾದದ್ದು ಯಾವುದು ಎಂದು ಅರಿತುಕೊಂಡು ಆತನು ಅದನ್ನು ಹಿಂಬಾಲಿಸ್ತಾನೆ. ಹೌದಾ? ಯಾಕಂದ್ರೆ ವಾಕ್ಯ ಹೇಳ್ತದೆ, ಸರಿಯಾದದ್ದನ್ನು ಮಾಡಿದವರಿಗೆ ಜೀವಿತವೆಂಬ ಕಿರೀಟವನ್ನು ತೊಡಿಸ್ತಾರೆ, ಜೀವಿತ ಎಂಬ ಬದುಕಲ್ಲಿ ಅವರಿಗೆ ಸೇರಿಸ್ತಾರೆ ಅಂತ. ಅವರವರ ಕೃತ್ಯಗಳಿಗೆ ಅನುಸಾರವಾಗಿ, ಅವರವರ ಕೃತ್ಯಗಳಿಗೆ ಅನುಸಾರವಾಗಿ ಅವರಿಗೆ ಏನಾಗ್ತದಂತೆ? ನ್ಯಾಯ ತೀರ್ಪಾಗ್ತದೆ. ಸೊ ಹಾಗಾದ್ರೆ ಇವತ್ತು ನಾವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಮುಖಾಂತರ ಆ ಬೆಳಕಿನ ಎಲ್ಲಾ ಕೃತ್ಯಗಳು ಪ್ರಕಟವಾಗಬೇಕು. ಬೆಳಕಿಗೆ ಸಂಬಂಧವಾದಂತ ಎಲ್ಲಾ ಕಾರ್ಯಗಳು ನಮ್ಮ ಮೂಲಕ ನೆರವೇರಬೇಕು. ಇದೇ ದೇವರ ಆಸೆ. ಕ್ರಿಸ್ತನು ಮಾಡಬೇಕಾಗಿದ್ದಂತ ಮಹತ್ ಕಾರ್ಯವನ್ನು ಕ್ರೂಶೆ ಮೇಲೆ ಮುಗಿಸಿ ಅದರ ಜಯವನ್ನು ತಂದು ನಮಗೆ ಕೊಟ್ಟು ಆತನು ಪಿತನ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಆದ್ರೆ ನಮ್ಮನ್ನು ಒಬ್ಬಂಟಿಗಾಗಿ ಬಿಟ್ಟೋಗಿದ್ದಾರಾ? ಖಂಡಿತವಾಗಿಯೂ ಇಲ್ಲ. ಆತನು ಆತ್ಮವಾಗಿ ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇವತ್ತು ನಾವು ಈ ಲೋಕದಲ್ಲಿದ್ದು ಬೆಳಕಾಗಿ ಕತ್ತಲೆಯನ್ನು ನಾವು ಏನ್ ಮಾಡ್ಬೇಕು? ಜಯಿಸ್ಬೇಕಾಗಿದೆ. ನೋಡಿ, ಕತ್ತಲೆ ಬೆಳಕನ್ನು ಜಯಿಸ್ಲಿಕ್ಕೆ ಆಗುದಿಲ್ಲ, ಹೌದಲ್ವಾ? ಇವಾಗ ನಿಮ್ಮೆಲ್ಲರ ನೀವು ಕುಳಿತುಕೊಂಡಿದ್ದಂತ ಸ್ಥಳದಲ್ಲಿ ಬೆಳಕಿದೆ, ಎಲೆಕ್ಟ್ರಿಸಿಟಿ ಥ್ರೂ ನಮ್ಗೆ ಬೆಳಕು ಸಿಗ್ತಾ ಇದೆ ಅಲ್ವಾ? ಎಲ್ಲರ ಮನೆಯಲ್ಲಿ ಬಲ್ಬ್ ಉರಿತಾ ಇದೆ. ಈ ಸಂದರ್ಭದಲ್ಲಿ ಬೆಳಕು ಕಾಣಿಸ್ತಾ ಇದೆ. ಈ ಬೆಳಕನ್ನು ಆರಿಸ್ಲಿಕ್ಕೆ ಯಾವ್ದಾದ್ರು ಕತ್ತಲೆ ಅಂತಂದು ಹಾಕ್ಲಿಕ್ಕೆ ಆಗುತ್ತಾ? ಎಲ್ಲಿಂದಾದ್ರೂ ಕತ್ತಲೆಯನ್ನು ನಾವು ರಾಶಿ ಹಾಕೊಂಡು ತಂದು ಹಾಕ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಅದೇ ನಾವು ಕತ್ತಲೆ ಒಂದು ಸ್ಥಳಕ್ಕೆ ಹೋಗಿ ನಮ್ಮ ಕೈಯಲ್ಲಿ ಟಾರ್ಚ್ ಅಥವಾ ಫೋನ್ ಅಥವಾ ಯಾವ್ದಾದ್ರು ಒಂದು ಬೆಳಕಿರುವಂತ ವಸ್ತುವನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಆನ್ ಮಾಡಿದ್ರೆ ಕತ್ತಲೆ ಆಟೋಮೆಟಿಕ್ ಆಗಿ ದೂರ ಹೋಗ್ತದೆ.
ಹೌದಾ? ತನ್ನಷ್ಟಕ್ಕೆ ದೂರ ಹೋಗ್ಬಿಡ್ತದೆ, ಮಾಯ ಆಗ್ಬಿಡ್ತದೆ ಕತ್ತಲೆ. ಬೆಳಕು ಆಟೋಮೆಟಿಕ್ ಆಗಿ ಅಲ್ಲಿ ಕವರ್ ಮಾಡಿಬಿಡ್ತದೆ. ಕಾರಣ, ಬೆಳಕಿಗೆ ಅಷ್ಟು ಶಕ್ತಿ ಇದೆ. ಯಾವಾಗಲೂ ನೆನ್ಪಿಟ್ಕೊಳ್ಳೋಣ, ಕತ್ತಲೆಯು ಬೆಳಕನ್ನು ಆವರಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಆದರೆ ಬೆಳಕು ಕತ್ತಲೆಯನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಉಂಟು. ಅದೇ ಬೆಳಕಿಗಿರುವಂತ ಶಕ್ತಿ. ಈ ಸತ್ಯವನ್ನು ನಾವು ಅರಿತುಕೊಂಡು ಇವತ್ತು ಕತ್ತಲೆಯನ್ನು ಜಯಿಸೋರಾಗ್ಬೇಕು. ಯಾಕಂದ್ರೆ ನಾವು ಸ್ವತಃ ಬೆಳಕಾಗಿದ್ದೇವೆ. ಮುಂದೆ ವಾಕ್ಯ ಹೇಳ್ತದೆ 9, ಬೆಳಕಿನವರಂತೆ ನಡೆದುಕೊಳ್ಳಿರಿ. ನಿಜವಾದ ಲೋಕದ ಬೆಳಕು ಯೇಸು. ಹಾಗಾದ್ರೆ ಯೇಸುವಿನ ತರ ನಾವು ನಡೆದುಕೊಳ್ಬೇಕಂತ. ಆವಾಗ ಆ ಬೆಳಕಿನ ಕಾರ್ಯಗಳು ನಮ್ಮ ಮುಖಾಂತರ ಕಂಡು ಬರ್ತವೆ. ಯೇಸುವಿನ ಆಲೋಚನೆ ಅಂತೆ ನಾವು ಆಲೋಚಿಸ್ಬೇಕು. ಯೇಸು ಏನನ್ನು ನೋಡ್ತಾರೆ ಅದೇ ರೀತಿ ನಮ್ಮ ದೃಷ್ಟಿಗಳು ಆಗಿರ್ಬೇಕು. ಯೇಸು ಏನನ್ನೆಲ್ಲ ಕೆಲಸ ಮಾಡ್ತಾ ಇದ್ರು, ಇವತ್ತಿನವರೆಗೂ ಕೆಲಸ ಮಾಡ್ತಾ ಇದ್ದಾರೋ ಹೇಳಿದಾರ ವಾಕ್ಯದಲ್ಲಿ. ನಾನು ಮೊದ್ಲಿಂದನೇ ಕೆಲಸ ಮಾಡ್ತಾ ಇದ್ದೆ, ಇವಾಗ್ಲೂ ಸಹ ಕೆಲಸ ಮಾಡ್ತಾ ಇದ್ದೀನಿ, ಮುಂದೆ ಮಾಡ್ತಾ ಇರ್ತಾರೆ. ಆತನ ವಿಶ್ರಾಂತಿ ತೆಗೆದುಕೊಳ್ಳೋನಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಆ ಕಾರ್ಯಗಳನ್ನು ಇವತ್ತು ನಾವು ಮಾಡಬೇಕು. ಯೇಸುವಿನ ತರ ನಾವು ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಯೇಸುವಿಗೆ ಯಾವತ್ತು ಸೋಲಾಯ್ತಾ? ಇಲ್ಲ. ಯೇಸು ಎಲ್ಲ ಸ್ಥಳದಲ್ಲಿ ಜಯವನ್ನೇ ಕಂಡುಕೊಂಡ್ರು. ರೋಗದ ವಿಷಯದಲ್ಲಿ ಜಯ ಕಂಡುಕೊಂಡ್ರ? ಖಂಡಿತವಾಗಿ. ಎಲ್ಲೆಲ್ಲಿ ರೋಗಿಗಳು ಬಂದ್ರು, ಸಾವಿರಾರು ಜನ ರೋಗಿಗಳು ಬಂದ್ರು, ಎಲ್ಲರನ್ನು ಗುಣ ಮಾಡಿಸಿ ಕಳಿಸಿದ್ದಾರೆ. ಅಂತ ಮಟ್ಟಿಗೆ ನಾವು ಬೆಳಿಬೇಕು. ಎಲ್ಲ ರೋಗಗಳು ಬೆಳಕಿನ ಮುಂದೆ ಅಡ್ಡ ಬೀಳ್ಬೇಕು. ರೋಗ ಎಂಬುದು ಕತ್ತಲೆ, ಕಾಯಿಲೆ ಎಂಬುದು ಕತ್ತಲೆ, ಅದು ಬೆಳಕಿಗೆ ಸಂಬಂಧವಾದದ್ದಲ್ಲ. ಅದು ರೋಗ ಒಂದು ಶಾಪ. ರೋಗ ದೂರ ಹೋಗ್ಬೇಕು, ಹತ್ತಿರ ಬರಬಾರ್ದು. ಅದು ಪ್ರಯತ್ನ ಪಡ್ತಾ ಇರ್ತದೆ ನಮ್ಮನ್ನು ಅಟ್ಯಾಕ್ ಮಾಡ್ಲಿಕ್ಕೆ. ಬಟ್ ನಾವು ಬಿಟ್ಕೊಡ್ಬಾರ್ದು. ಸೊ ಅದಕ್ಕೆ ಈ ಸತ್ಯವನ್ನು ತಿಳಿದಿರ್ಬೇಕು. ನಾವು ಬೆಳಕಿನವರಂತೆಯೇ ನಡಿಬೇಕು. ಬೆಳಕಲ್ಲಿ ಏನಿಲ್ಲ? ರೋಗ ಇಲ್ಲ. ಯೇಸುನಲ್ಲಿ ರೋಗ ಇತ್ತ? ಇಲ್ಲ. ನಷ್ಟ ಇತ್ತ? ಇಲ್ಲ. ಬಡತನ ಇತ್ತ? ಇಲ್ಲ. ಸೋಲು ಇತ್ತ? ಇಲ್ಲ. ಹಾಗಾದ್ರೆ ನಾವು ಬೆಳಕಿನವರಂತೆ ಜಯದಲ್ಲಿ, ಶಕ್ತಿಯಲ್ಲಿ, ಸಫಲತೆಯಲ್ಲಿ, ಸಕ್ಸಸ್ ಅಲ್ಲಿ ನಾವು ನಡಿಬೇಕು. ರೋಗವನ್ನು ಜಯಿಸುವರಾಗಬೇಕು. ಶಾಪವನ್ನು ಜಯಿಸುವರಾಗಬೇಕು. ನಮ್ಮ ಮಾತ್ರ ಜೀವಿತದಲ್ಲಿ ಅಲ್ಲ, ಯೇಸುವನ್ನು ನಂಬಿಕೊಂಡು ಬರುವಂತ ಎಲ್ಲಾ ಜನರಿಗೋಸ್ಕರ ನಾವು ಒಂದು ಮಾರ್ಗದರ್ಶಕರಾಗಿರ್ಬೇಕು. ನಾವು ಬೆಳಕಾಗಿ ನಿಲ್ಬೇಕು, ಅವರಿಗೆ ದಾರಿ ತೋರಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಯೇಸು ಏನೆಲ್ಲ ಕಾರ್ಯ ಮಾಡ್ತಾ ಇದ್ರು ಅವನ್ನೆಲ್ಲ ನಾವು ಇವತ್ತು ಮಾಡಬೇಕು. ಅದಕ್ಕಿಂತ ಹೆಚ್ಚಿನದಾಗಿ ಮಾಡ್ತಾರೆ ಅಂತ ಯೇಸು ಸ್ವಾಮಿ ಮೊದಲೇ ವಾಗ್ದಾನ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮುಂದೆ ವಾಕ್ಯ ಹೇಳ್ತದೆ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿ ಕಾಣಿಸ್ತದೆ. ನೋಡಿ, ಯಾರಲ್ಲಿ ಯೇಸುವಿನ ಬೆಳಕು ಅಥವಾ ಯೇಸು ಅಲ್ಲಿ ವಾಸ ಮಾಡಿದ್ದಾರೋ ಆ ವ್ಯಕ್ತಿಯ ಜೀವಿತದಿಂದ ಉಪಕಾರಗಳು ಬರ್ತಾ ಇರ್ತವೆ. ಯಾವಾಗ್ಲೂ ಬೇರೆಯವರನ್ನ ಉಪಕಾರ ಮಾಡುವಂತ ಒಂದು ಮನಸ್ಸುಳ್ಳ ವ್ಯಕ್ತಿಯಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರು, ನಮ್ಮ ಕರ್ತನು ಯಾವತ್ತು ಮನುಷ್ಯನಿಗೆ ಕೆಟ್ಟದ್ದು ಮಾಡಿದ್ದೇ ಇಲ್ಲ, ಉಪಕಾರನೇ ಮಾಡಿದ್ದಾರೆ. ಎಲ್ಲಿಯಾದ್ರೂ ಇದೆಯಾ ಬೈಬಲ್ ಅಲ್ಲಿ ಕೆಟ್ಟದನ್ನು ನಡೆಸಿದ್ದು? ಇಲ್ಲ. ಅವರ ಆಜ್ಞೆ ಮೀರಿದಕ್ಕೆ ಅವರಿಗೆ ಶಿಕ್ಷೆ ಸಿಕ್ಕಿರ್ಬೋದು, ಅದು ನ್ಯಾಯ, ನೀತಿ. ಅದು ನೀತಿ ಅಂದ್ರೆ ಏನು? ತಪ್ಪಿಗೆ ಶಿಕ್ಷೆ, ಇದು ನೀತಿ, ನ್ಯಾಯ. ಅದು ಬಿಟ್ಟು ಅನ್ಯಾಯವಾಗಿ ಕರ್ತನು ಯಾರನ್ನು ಸಹ ಶಿಕ್ಷಿಸಿಲ್ಲ. ಇಡೀ ಬೈಬಲ್ ಅಲ್ಲಿ, ಇಡೀ ಚರಿತ್ರೆಯಲ್ಲಿ ನಾವು ನೋಡಬಹುದು. ಕರ್ತನು ಶಿಕ್ಷಿಸ್ಲಿಕ್ಕೆ ಬಂದಿದ್ದಲ್ಲ, ಕ್ಷಮಿಸಿ ನಮಗೆ ಜೀವ ಕೊಡ್ಬೇಕಂತ ಬಂದಿದ್ದು. ಹಾಗಿರುವಾಗ ನಾವು ಉಪಕಾರದಲ್ಲಿ ನಡಿಬೇಕು. ಹೇಗೆ ಕರ್ತನು ನಮಗೋಸ್ಕರ ಉಪಕಾರ ಮಾಡಿದ್ದಾರೋ, ನಾವು ಸಾಯಬೇಕಿದ್ದ ಜಾಗದಲ್ಲಿ ಸ್ವತಃ ಸತ್ತು ಹೂಣಲ್ಪಟ್ಟು 3ನೇ ದಿನ ಎದ್ದು ಬಂದು ನಮಗೋಸ್ಕರ ಚಾಟಿ ಏಟನ್ನು ತಿಂದು, ನಮಗೋಸ್ಕರ ಮುಳ್ಳಿನ ಕಿರೀಟವನ್ನು ತೊಡಿಸಿಕೊಂಡು, ನಮಗೋಸ್ಕರ ಆ ವೇದನೆಯನ್ನು, ಆ ನೋವನ್ನು ಅನುಭವಿಸಿಕೊಂಡು
ಯೇಸು ನಮ್ಮ ಜೀವನದಲ್ಲಿ ಬೆಳಕಾಗಿ ಬಂದು ನಮಗೂ ಸಹ ಉಪಕಾರ ಮಾಡಿದ್ರಲ್ವಾ? ಅದೇ ಉಪಕಾರವುಳ್ಳ ಮನೋಭಾವ ಉಳ್ಳವರಾಗಿರ್ಬೇಕು. ಬೇರೆಯವರು ನಮಗೆ ಅಪಮಾನ ಮಾಡಿದ್ರು ಸರಿ, ಬೇರೆಯವರು ನಮಗೆ ಅಪಕಾರ ಮಾಡಿದ್ರು ಸರಿ, ಬೇರೆಯವರು ನಮಗೋಸ್ಕರ ನಷ್ಟವನ್ನು ತಂದೊಟ್ಟಿದ್ರು ಸರಿ, ನಾವು ಮಾತ್ರ ಅವರಿಗೆ ಏನು ಮಾಡಬೇಕು? ಉಪಕಾರ ಮಾಡಬೇಕು. ಅದಕ್ಕೆ ನಿಮ್ಮ ಶತ್ರುಗಳನ್ನು ಪ್ರೀತಿಸಿ ಅಂತ ಯೇಸು ಕಲಿಸಿದ್ದು, ಕ್ಷಮಿಸಿ ಅಂತ ಯೇಸು ಕಲಿಸಿದ್ದು, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿ ಅಂತ ಯೇಸು ಕಲಿಸಿದ್ದು. ಅದೇ ರೀತಿ ನೀತಿಯಲ್ಲಿಯೂ ಯಾವುದು ನೀತಿ ಇದೆಯೋ ಅದನ್ನು ನಾವು ಮಾಡ್ತಾ ಇರ್ಬೇಕು. ಯಾವುದು ತಪ್ಪಾಗಿದೆಯೋ ಅದನ್ನು ನಾವು ದೂರ ಮಾಡಬೇಕು. ಎಲ್ಲಿ ಕತ್ತಲೆ ಅಂಶ ಕಾಣಿಸ್ತದೆ, ಎಲ್ಲಿ ಸಹ ಆಗಿರ್ಬೋದು, ನಮ್ಮ ಜೀವನದಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಊರಿನಲ್ಲಿ ಎಲ್ಲೆಲ್ಲಿ ಕತ್ತಲೆಯ ಅಂಶಗಳು ಕಾಣಿಸ್ತದೆ ಅಲ್ಲಿಂದ ದೂರ ಓಡಿ ಹೋಗ್ಬೇಕು. ದೂರ ಓಡ್ಬೇಕಂದ್ರೆ ನಾವು ಅದರೊಳಗೆ ಸೇರಬಾರ್ದು ಮತ್ತು ಸತ್ಯದಲ್ಲಿ ಕಾಣಿಸ್ಕೊಳ್ಬೇಕು. ಅಂದ್ರೆ ಸತ್ಯವುಳ್ಳವರಾಗಿ ನಾವು ಬದುಕಬೇಕು, ಫೇಕ್ ಆಗಿ ಜೀವಿಸಬಾರ್ದು. ಏನಿದ್ರು ರಿಯಲ್ ಆಗಿ ನಾವು ತೋರಿಸ್ಬೇಕು. ನಮ್ಮ ಒಳಗಡೆ ಏನಿದು ಅದೇ ಹೊರಗಡೆ ನಾವು ತೋರಿಸ್ಬೇಕು. ಒಳಗೊಂದು ಹೊರಗೊಂದು ಆಗಿರ್ಬಾರ್ದು. ಏನು ನಾವು ಹೊರಗೆ ಏನ್ ಮಾಡ್ತಾ ಇರ್ತೀವೋ ಅದೇ ನಾವು ಒಳಗಿನವರಾಗಿರ್ಬೇಕು. ಯಾಕಂದ್ರೆ ಮನುಷ್ಯನ ಸ್ವಭಾವ ಅದು. ಮನುಷ್ಯನ ಸ್ವಭಾವವನ್ನು ಕಂಟ್ರೋಲ್ ಅಲ್ಲಿ ತರೋದು ಅಷ್ಟೊಂದು ಈಸಿ ಇಲ್ಲ. ಸೊ ಬಹಳ ಕಠಿಣವಾದ ಕೆಲಸ. ಅದೇ ಇವತ್ತು ಅನೇಕರಿಗೆ ಕರ್ತನು ಕರೆದು ಸೇವೆ ಕೊಟ್ಟಿರೋದು. ಏನು? ತನ್ನ ಮಕ್ಕಳನ್ನು ಶುದ್ಧಿ ಮಾಡುವಂತ ಸೇವೆ. ಅದೇ ಸಭೆಯಲ್ಲಿ ಸೇವಕರು ಮಾಡುವಂತ ಕೆಲಸ. ಅವರಿಗೆ ಒಳ್ಳೆ ಮಾರ್ಗಗಳನ್ನು ತೋರಿಸಿ, ಸತ್ಯವಾಕ್ಯಗಳನ್ನು ಕಲಿಸಿ, ಸತ್ಯವಂತರಾಗಿ ಬದುಕಲಿಕ್ಕೆ ಕಲಿಸುವಂಥದ್ದೇ ಸತ್ಯವಾದ ಕಾರ್ಯ. ನಾವೆಲ್ಲರೂ ಸಮಯದಲ್ಲಿ ರಿಯಲ್ ಆಗಿ ಸತ್ಯ ನಮ್ಮೊಳಗೆ ಇಟ್ಕೊಂಡು ನಾವು ಬದುಕಲಿಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕು. ಅದು ದೇವರು ಮೆಚ್ಚುವಂತ ಕೆಲಸ. ಸುಳ್ಳಾಗಿ ನಾವು ಜೀವಿಸಬಾರ್ದು. ಸುಳ್ಳಿಗೆ ಅಂತ್ಯ ಇದೆ. ಸುಳ್ಳು ಒಂದು ದಿನ ಪ್ರಕಟವಾಗ್ತದೆ. ಏನು? ಸುಳ್ಳು ಓಪನ್ ಆಗ್ತದೆ ಒಂದಿನ. ಯಾಕೆಂದರೆ ಮರೆ ಮಾಚಿರುವಂತದ್ದು ಎಲ್ಲ ಒಂದು ದಿನ ಪ್ರಕಟವಾಗಬೇಕು ಅಂತ ವಾಕ್ಯ ಹೇಳ್ತದೆ. ಹೌದಾ? ಕತ್ತಲಲ್ಲಿರುವುದೆಲ್ಲ ಒಂದಿನ ಬೆಳಕಿಗೆ ಬಂದೇ ಬರ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡುವ? ನಮ್ಮ ಮುಂದೆ ತಪ್ಪು ಮಾಡಲಿಕ್ಕೆ, ಸುಳ್ಳು ಹೇಳಲಿಕ್ಕೆ ಸಂದರ್ಭಗಳಿದ್ರೂ ಸಹ ನಾವು ಸತ್ಯವಂತರಾಗಿ ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು. ಇದೇ ಬೆಳಕಿನವರು ಮಾಡುವಂತ ಕೆಲಸ. ಸುಳ್ಳನ್ನು ಬಿಟ್ಬಿಡ್ಬೇಕು. ಸುಳ್ಳು ನಮಗೆ ಬೇಡ. ಸುಳ್ಳು ನಮ್ಮನ್ನು ಅಪಜಯಕ್ಕೆ ಕೊಂಡೋಗ್ತದೆ. ಸುಳ್ಳು ನಮ್ಮನ್ನು ಬೀಳಿಸ್ತದೆ. ಸುಳ್ಳು ನಮ್ಮನ್ನು ನಾಶಪಡಿಸ್ತದೆ. ಸುಳ್ಳು ನಮಗೆ ಸೋಲನ್ನು ಕೊಡುತ್ತದೆ. ಸತ್ಯವಂತರಾಗಿ ಬದುಕಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದೇ ರೀತಿ 10ನೇ ವಾಕ್ಯ ಯಾವುದು? ಓದಿ ಸಿಸ್ಟರ್. ಕರ್ತನಿಗೆ ಮೆಚ್ಚುಗೆ ಆದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿಕೊಳ್ಳಿರಿ. ಇದು ಒಂದು ಡ್ಯೂಟಿ ನಮ್ಗೆ. ಇವತ್ತು ಬೆಳಕಲ್ಲಿರುವಂತ ನಮಗೆ ಡ್ಯೂಟಿ ಪರಿಶೋಧಿಸ್ತಾ ಇರಬೇಕು. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು. ಯಾಕಂದ್ರೆ ಸೈತಾನನು ಈ ರೀತಿಯಾಗಿ ಬಲೆ ಬೀಸ್ಬಿಟ್ಟಿದ್ದಾನೆ ಪ್ರಪಂಚದ ಮೇಲೆ. ಪ್ರಪಂಚದ ಮೇಲೆ ಇಡೀ ಲೋಕವನ್ನು ಮಂಕು ಮಾಡಿದ್ದಾನೆ. ಐ ಥಿಂಕ್ 1 ಕೊರಿಂಥಿ 4:4 ಅನ್ಸುತ್ತೆ. ಸಿಕ್ಕಿದ್ರೆ ಓದಿ. 1 ಕೊರಿಂಥಿಯನ್ಸ್ 4:4 ಅನ್ಸುತ್ತೆ. 1ನೇ ಕೊರಿಂಥ 4 ನೋಡಿ. 1ನೇ ಕೊರಿಂಥನ 2ನೇ ಕೊರಿಂಥ 4:4. 4ರಲ್ಲಿ 4. ಅಲ್ಲಲ್ಲ, 2ನೇ ಕೊರಿಂಥಿ, ಸಾರಿ, 2ನೇ ಕೊರಿಂಥಿ 4ರಲ್ಲಿ 4. ಅಲ್ಲಲ್ಲ, 2 ಕೊರಿಂಥಿಯನ್ಸ್ 4ರಲ್ಲಿ 4. 2 ಕೊರಿಂಥಿ. ಓದಿ. ನೋಡಿ, ಇಲ್ಲಿ ಪುನಃ ಅದೇ ವಿಷಯ ಬಂತು ನೋಡಿ.
ದೇವರ ಪ್ರತಿರೂಪವಾಗಿರುವಂತ ಕ್ರಿಸ್ತನ ಪ್ರಭಾವವನ್ನು 2 ಕೊರಿಂಥಿಯ 4:4. ಓಕೆ, ಮ್ಯೂಟ್ ಮಾಡಿ. ಕ್ರಿಸ್ತನ ಪ್ರಭಾವ ಅಂದ್ರೆ ಗ್ಲೋರಿ, ಮಹಿಮೆ ಅಂತ ಹೇಳ್ಬೋದು, ಆತನ ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು. ಹೌದಾ? ಯೇಸು ಕ್ರಿಸ್ತನ ಸಾಮರ್ಥ್ಯವನ್ನು ತೋರಿಸುವ ನಮ್ಮ ಕೈಲಿದೆಯಲ್ಲ ಸುವಾರ್ತೆ ವಾಕ್ಯ, ಅದರ ಪ್ರಕಾಶವು ನೋಡಿ, ಸುವಾರ್ತೆಯ ಪ್ರಕಾಶ, ಸುವಾರ್ತೆ ಒಂದು ಬೆಳಕಾಗಿದೆ. ಯಾರಲ್ಲಿ ಸುವಾರ್ತೆ ಇದೆಯೋ ಅಲ್ಲಿ ಬೆಳಕಿದೆ. ಸೊ ಆ ಬೆಳಕು ಉದಯವಾಗಬಾರ್ದು, ಜನರು ಅದನ್ನು ನೋಡಬಾರ್ದು, ಜನರು ಆ ಬೆಳಕನ್ನು ನೋಡಿ ಬೆಳಕಿಗೆ ಬಂದು ಜೀವಿಸಬಾರ್ದು, ಅವ್ರು ಹಾಳಾಗಿನೇ ಹೋಗ್ಬೇಕು ಅಂತ ಈ ಪ್ರಪಂಚದಲ್ಲಿರುವಂತ ದುಷ್ಟನು, ಪ್ರಪಂಚದ ದೇವರು ಅಂತ ಹೇಳಿದ್ರೆ ಸೈತಾನನು, ದುಷ್ಟ ಶಕ್ತಿಗಳು, ಹೌದಾ, ದುರಾತ್ಮಗಳು, ಇವೆಲ್ಲ ಪ್ರಪಂಚದ ದೇವರು. ಇವುಗಳು ಏನ್ ಮಾಡಿದ್ದಾರೆ? ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾರೆ. ಅದಕ್ಕೋಸ್ಕರ ಯೇಸುವಿನಲ್ಲಿ ದೃಢ ನಂಬಿಕೆ ಬೇಕು. ಅದು ಮೊದಲನೇ ಹೆಜ್ಜೆ, ಅದು ನಂಬಿಕೆ. ಯೇಸುವನ್ನು ದೃಢವಾಗಿ ನಂಬಿದವರು ಬೆಳಕಲ್ಲಿ ನಡೀತಾ ಇರ್ತಾರೆ. ಆದ್ರೆ ಯೇಸುವನ್ನು ದೃಢವಾಗಿ ನಂಬಿಕೆ ಇಡದವರು ಏನಾಗ್ಬಿಡ್ತಾರೆ? ಮಂಕು ಆಗ್ಬಿಡ್ತಾರೆ. ನಮ್ಮ ಜೀವಿತದಲ್ಲಿಯೂ ಸಹ ಇಂದು ಸಮ್ವೇರ್, ಎಲ್ಲಿಯೋ ಒಂದು ಕ್ಷೇತ್ರಗಳಲ್ಲಿ, ನಮ್ಮ ಜೀವಿತದ ಕೆಲವೊಂದು ಕ್ಷೇತ್ರಗಳಲ್ಲಿಯೂ ಸಹ ಆತನ ಏನ್ ಮಾಡ್ತಾನೆ? ಮಂಕು ಮಾಡ್ಲಿಕ್ಕೆ ಕಾರ್ಯ ಸಾಧಿಸ್ತಾನೇ ಇರ್ತಾನೆ. ಮಂಕು ಅಂತ ಹೇಳಿದ್ರೆ ಕತ್ತಲೆ, ಬ್ಲಾಕ್, ಬ್ಲೈಂಡ್, ಕುರುಡುತನ, ಹೌದಾ? ಬ್ಲೈಂಡ್ ಮಾಡಿಬಿಡ್ತಾನೆ, ಕಾಣಿಸದ ಹಾಗೆ ಕತ್ತಲೆ ತಂದು ಬಿಡ್ತಾನೆ. ಯಾರು? ಸೈತಾನನು ಮತ್ತು ಆತನ ಸಂಗಡದವರು. ಇದು ಆತನ ಡ್ಯೂಟಿ. ಆ ಬೆಳಕು ಕಾಣಿಸಬಾರ್ದು, ಯೇಸುವಿನ ಬೆಳಕು ನಮ್ಮ ಜೀವನದಲ್ಲಿ ಹರಿಬಾರ್ದು ಅಂತ ಅನೇಕರನ್ನು ಮಂಕು ಮಾಡ್ತಾ ಇರ್ತಾನೆ. ಅದರಲ್ಲಿ ವಿಶ್ವಾಸಿಗಳಾದ ನಮ್ಮ ಜೀವನದಲ್ಲಿಯೂ ಸಹ ಕೆಲವೊಂದು ಸಂಗತಿಗಳು ನಮಗೆ ಕಾಣಿಸಲ್ಲ, ಬ್ಲಾಕ್ ಆಗಿರುತ್ತೆ. ನಮ್ಮ ಆಶೀರ್ವಾದವು ಸಹ ನಮಗೆ ಸಿಗದ ಹಾಗೆ ಆತನ ಬ್ಲಾಕ್ ಮಾಡ್ತಾನೆ. ಪುನಃ ಹೇಳ್ತೀನಿ, ನಮಗೆ ಇಟ್ಟಂತ, ದೇವರು ನಮಗೋಸ್ಕರ ಇಟ್ಟಂತ ಅನೇಕ ಆಶೀರ್ವಾದಗಳು, ನಮಗೋಸ್ಕರ ಅನೇಕ ಒಳ್ಳೆಯ ಸಂಗತಿಗಳನ್ನು ದೇವರು ಇಟ್ಟಿದ್ದಾರೆ ನಮ್ಮ ಜೀವನದಲ್ಲಿ. ಅದು ನಮಗೆ ಸಿಗಬಾರ್ದು, ಅದನ್ನ ನಾವು ಹೊಂದ್ಕೊಳ್ಬಾರ್ದು, ಅದನ್ನ ನಾವು ಅನುಭವಿಸಬಾರ್ದು, ಅದರಲ್ಲಿ ನಾವು ಹೋಗಿ ಬದುಕಬಾರ್ದು ಎಂದು ಅಂದ್ಕೊಂಡು ದುಷ್ಟನೇನ್ ಮಾಡ್ತಾನೆ? ಯಾವಾಗ್ಲೂ ನಮ್ಮ ಮೇಲೆ ಕತ್ತಲೆಯನ್ನು ಮೂಡಿಸಿಡ್ತಾನೆ. ಅದಕ್ಕೋಸ್ಕರ ನಾವು ಎಷ್ಟು ಸುವಾರ್ತೆ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದನ್ನು ನಾವು ಧ್ಯಾನಿಸುವಾಗ, ಅದರಂತೆ ನಾವು ನಡೆಯುವಾಗ, ಆ ವಾಕ್ಯವನ್ನು ಪೂರ್ಣವಾಗಿ ನಂಬುವಾಗ, ಆ ವಾಕ್ಯವನ್ನು ಎತ್ತಿ ನಮ್ಮ ಜೀವನದಲ್ಲಿ ಹಿಡಿಯುವಾಗ ಯಾವ ಕತ್ತಲೆ ನಮ್ಮನ್ನು ಆವರಿಸುವುದಿಲ್ಲ. ನಮಗೆಲ್ಲ ಕಡೆಗೂ ಬೆಳಕೇ ಕಾಣಿಸ್ತದೆ. ಯಾಕಂದ್ರೆ ಕತ್ತಲೆ ಬೆಳಕಿನ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ, ಅಸಾಧ್ಯ ಅದು. ಅದಕ್ಕೋಸ್ಕರ ಈ ಸುವಾರ್ತೆಯ ಬೆಳಕನ್ನು, ಪ್ರಕಾಶವು ನಮ್ಮ ಜೀವನದಲ್ಲಿ ಉದಯಿಸ್ತಾ ಇರ್ಬೇಕು. ಅಂದ್ರೆ ದೀಪ ಆರು ಹೋಗ್ಬಾರ್ದು ಅಂತ ಎಣ್ಣೆ ಹಾಕ್ತಾ ಇರ್ತಾರೆ ಅಲ್ವಾ? ಆಲಯದಲ್ಲೆಲ್ಲ, ಯಾವುದೇ ಆಲಯ ಆಗಿರ್ಬೋದು, ದೀಪ ಆರಿ ಹೋಗ್ಬಾರ್ದು ಅಂತ ಎಣ್ಣೆ ಹಾಕ್ತಾ ಇರ್ತೀವಿ. ಮುಂಚಿನ ಕಾಲದಲ್ಲೆಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಆಯ್ತು, ದೀಪ ಆರಿ ಹೋಗ್ಬಾರ್ದು ಅಂತ ರಾತ್ರಿ ಸಮಯದಲ್ಲಿ ನಿರಂತರವಾಗಿ ಎಣ್ಣೆ ಸುರಿತಾ ಇದ್ರು ದೀಪದಲ್ಲಿ ಅಲ್ವಾ? ಅದೇ ರೀತಿಯಾಗಿ ಇವತ್ತು ನಮ್ಮ ಜೀವನದಲ್ಲೂ ಸಹ ಹಚ್ಚಿದ ಬೆಳಕು, ಕ್ರಿಸ್ತನು ಹಚ್ಚಿದ ಬೆಳಕು, ಅದು ಅಳಿಸಿ ಹೋಗದ ಹಾಗೆ, ನೆಂದು ಹೋಗದ ಹಾಗೆ ನಾವು ಆ ಬೆಳಕನ್ನು ಕಾಪಾಡಿಕೊಳ್ಳುವಂತ ಜವಾಬ್ದಾರಿಯನ್ನು ಹೊಂದಿಕೊಳ್ಬೇಕು. ಆ ಜವಾಬ್ದಾರಿ ನಮಗಿದೆ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು. ಅವಾಗ ಮಾತ್ರ ನಮಗೆ ಜೀವನದಲ್ಲಿ ಅನೇಕ ಸಂಗತಿಗಳು ಸುಲಭವಾಗಿ ಕಾಣಿಸ್ಲಿಕ್ಕೆ ಆರಂಭಿಸ್ತದೆ. ಕಾಣ್ತಾನೇ ಇರ್ತದೆ. ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿ ಮಾಡ್ಬೇಕು, ಬೇರೆಯವ್ರ ಜೀವನದಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು, ಸಹಾಯ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ದೇವರು ತೋರಿಸ್ತಾನೆ ಇರ್ತಾರೆ. ಕಾರಣ ಅವ್ರಿಗೆ ಸ್ವತಃ ಬೆಳಕಾಗಿ ನಮ್ಮ ಜೀವನದಲ್ಲಿದ್ದಾರೆ. ಅವ್ರು ನಮ್ಮೊಳಗಿರುವಾಗ ಬೆಳಕು ಕಾಣಿಸ್ತಾನೆ ಇರ್ತದೆ.
ಬೆಳಕು ಎಲ್ಲೆಲ್ಲ ಹರಿತದೆಯೋ ಅಲ್ಲೆಲ್ಲ ನಮಗೆ ಶುದ್ಧವಾಗಿ ಅಂದ್ರೆ ಕ್ಲಿಯರ್ ಆಗಿ ನಮಗೆ ಕಾಣಿಸ್ಲಿಕ್ಕೆ ಆರಂಭಿಸ್ತದೆ. ನಾವು ಬೇರೆಯವರಿಗೆ ಕೇಳುವಂತ ಅವಶ್ಯಕತೆನೇ ಇರುವುದಿಲ್ಲ, ಟೆನ್ಷನ್ ಮಾಡುವಂತ ಅವಶ್ಯಕತೆನೇ ಇರುವುದಿಲ್ಲ, ಗೊಂದಲಕ್ಕೆ ಒಳಗಾಗುವಂತ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಮಗೆ ಕಾಣಿಸ್ತದೆ ಮುಂದೆ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದೆಲ್ಲವೂ ಕಾಣಿಸ್ತದೆ. ಅದೇ ಬೆಳಕು, ಅದೇ ಬೆಳಕಿನ ಶಕ್ತಿ. ಆಮೇಲೆ ಮುಂದೆ 5ನೇ ವಾಕ್ಯ, ನಮ್ಮನ್ನೇ ಪ್ರಸಿದ್ಧಿ ಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ, ಇದಲ್ಲ, ಪುನಃ ಆ ವಾಕ್ಯಕ್ಕೆ ಬರೋಣ. ಎಫೆಷನ್ಸ್ 5, ಪುನಃ ವಾಕ್ಯಕ್ಕೆ ನಾವು ಬರೋಣ. ಎಫೆಸ 5 ಎಲ್ಲಿ ತನಕ ಓದಿದ್ವಿ? 10 ಓದಿದ್ವಿ ಅಲ್ವಾ? ಕರ್ತನಿಗೆ ಮೆಚ್ಚುಗೆ ಆದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ಳಿ. ಹೌದಾ? ಅಲ್ಲ, ಯಾವತ್ತೂ ಹುಡ್ತಾ ಇರ್ಬೇಕು, ನನ್ನ ಕರ್ತನಿಗೆ ಏನೇನು ಇಷ್ಟ ಅಂತ ಪರಿಶೋಧಿಸ್ತಾ ಇರ್ಬೇಕು. ಅಂತ ಹೇಳಿದ್ರೆ ಕೆಟ್ಟದ್ದೇನಾದ್ರೂ ಇದ್ರೆ ಅದನ್ನೆಲ್ಲ ದೂರ ಮಾಡ್ಬೇಕು. ಮುಂದಿನ ವಾಕ್ಯ ಹೇಳ್ತದೆ 11, ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನ ಇಲ್ಲ. ಹಾಗಂತ ಹೇಳಿದ್ರೆ ಅಂತ ಕೃತ್ಯಗಳನ್ನು, ಅಂಥದ್ದೇನಾದ್ರೂ ಅಂಶ ನಮ್ಮ ಜೀವನದಲ್ಲಿ ಎಲ್ಲಿಯಾದ್ರೂ ನಮಗೆ ತಿಳಿಯದಂತೆ, ನಮಗೆ ಅರಿಯದಂತೆ ಇದ್ದರೆ ಅದನ್ನ ನಾವು ಏನ್ ಮಾಡ್ಬೇಕು? ನಮ್ಮ ಜೀವನದಿಂದ ತೆಗೆದು ಹಾಕ್ತಾ ಇರ್ಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಇವತ್ತು ತುಂಬಾ ವಂಚನೆ ಇದೆ ಇಡೀ ಕ್ರಿಸ್ತಿಯ ಮಂಡಲದಲ್ಲಿ, ಇಡೀ ಲೋಕದಲ್ಲಿರುವಂತ ಎಲ್ಲಾ ಕ್ರಿಸ್ತಿಯ ಕ್ಷೇತ್ರದಲ್ಲಿ ಇವತ್ತು ವಂಚನೆ ತುಂಬಾ ಇದೆ. ವಂಚನೆ ಅಂತ ಹೇಳಿದ್ರೆ ದುಷ್ಟನು ಕತ್ತಲೆಗೆ ಸಂಬಂಧವಾದ ಅಂಶಗಳನ್ನು ನಮಗೆ ತಿಳಿಯದ ಹಾಗೆ ನಮ್ಮನ್ನು ಮಂಕು ಮಾಡಿ ನಮ್ಮ ವಿಶ್ವಾಸಿಗಳ ಜೀವಿತದಲ್ಲಿ ಎಷ್ಟೋ ವಿಷಯಗಳನ್ನು ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ನಂಬಿಕೊಂಡು ನಾವು ಹಂಗೆ ಜೀವಿಸ್ತಾ ಇರ್ತೀವಿ. ಪ್ರೈಸ್ ದಿ ಲಾರ್ಡ್. ಹಂಗೆ ಜೀವಿಸ್ತಾ ಇರ್ತೀವಿ. ಯಾರೋ ಏನೋ ಮಾಡಿದ್ದನ್ನು ಅದೇ ಸರಿ ಎಂದು ತಿಳಿದು ಅದನ್ನೇ ಹಿಂಬಾಲಿಸುವುದು. ಅರ್ಥ ಆಗ್ತಾ ಇದೆಯಾ? ಚಿಕ್ಕ ಉದಾಹರಣೆಗೆ ನಾನು ಹೇಳ್ತೀನಿ, ತಪ್ಪು ತಿಳ್ಕೊಳ್ಬೇಡಿ. ಮೊನ್ನೆ ಕ್ರಿಕೆಟ್ ಮ್ಯಾಚ್ ನಡೀತು. ಕ್ರಿಕೆಟ್ ಮ್ಯಾಚ್ ಅಲ್ಲಿ ವುಮೆನ್ಸ್ ಕ್ರಿಕೆಟ್ ಮ್ಯಾಚ್ ಅಂದ್ರೆ ಲೇಡೀಸ್ ಕ್ರಿಕೆಟ್ ಮ್ಯಾಚ್, ವುಮೆನ್ಸ್ ಕ್ರಿಕೆಟ್ ಮ್ಯಾಚ್ ನಡೀತಾಗ ಅದರಲ್ಲಿ ಒಂದು ವಿಶ್ವಾಸಿ ಕ್ರಿಕೆಟರ್ ಇದ್ದಾಳೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಜೆಮಿಮಾ ರಾಡ್ರಿಗಸ್. ಅದೊಬ್ಳು ಪಾಸ್ಟರ್ ಮಗಳು ಅಂತ ನಮ್ಗೆ ಗೊತ್ತಿದೆ. ಒಂದು ವಿಶ್ವಾಸಿ, ಅವಳು ನಂಬಿಕೆಯಲ್ಲಿದ್ದಾಳೆ, ಸರಿ, ನೋ ಡೌಟ್ ಇನ್ ದಟ್. ಓಕೆ, ಯೇಸುವನ್ನು ಅವಳು ಎತ್ತಿ ಹೇಳಿ ಯೇಸುವಿಗೆ ಧನ್ಯವಾದವನ್ನು ಸಲ್ಲಿಸ್ತಾಳೆ, ತನಗೆ ಸಹಾಯ ಕರ್ತನು ಮಾಡಿದ್ದು ಅಂತ ಎಲ್ಲ ಲೋಕದ ಮುಂದೆ ಹೇಳಿದ್ದಾಳೆ. ಸಂತೋಷ, ಅದರಲ್ಲಿ ಏನು ನಮಗೆ ಡೌಟ್ ಇಲ್ಲ. ಅವಳು ಹೇಳಿದ್ದು ಯೇಸುವಿನ ನಾಮವನ್ನು ಸಹ ಹೇಳಿ ಒಂದೆರಡು ವಾಕ್ಯಗಳನ್ನು ಸಹ ಕೋಟ್ ಮಾಡಿದ್ದಾಳೆ. ಆಯ್ತಾ? ನನಗೆ ಪರ್ಸನಲ್ ಆಗಿ ಒಬ್ರು ದೂರದಿಂದ ಯಾವುದೋ ಒಂದು ಸಹೋದರ ಫೋನ್ ಅಲ್ಲ, ಮೆಸೇಜ್ ಮಾಡಿದ್ರು, ಬ್ರದರ್, ಇವತ್ತು ಈ ವಿಡಿಯೋ ವೈರಲ್ ಆಗ್ತಾ ಇದೆ, ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು? ಇದು ಸರಿಯಾ ತಪ್ಪಾ, ಅಥವಾ ಇದರಿಂದ ದೇವರಿಗೆ ಮಹಿಮೆ ಸಿಗ್ತದಾ? ಕ್ರಿಕೆಟ್ ಅನ್ನೋದೊಂದು ಕೇವಲ ಗೇಮ್ ಅಲ್ವಾ? ಕ್ರಿಕೆಟ್ ಅನ್ನೋದೊಂದು ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ವಾ? ದೇವರ ರಾಜ್ಯಕ್ಕೆ ಕ್ರಿಕೆಟ್ ಇಂದ ಏನಾದ್ರೂ ಒಂದು ಬೆಲೆ ಇದೆಯಾ, ಅಥವಾ ಅದರಿಂದ ಏನಾದ್ರೂ ಒಂದು ಲಾಭ ಇದೆಯಾ ಕ್ರಿಕೆಟ್ ಎಂಬ ಗೇಮ್ ಇಂದ ಅಂತ ಕೇಳಿದ್ರು. ಗುಡ್ ಕ್ವೆಶ್ಚನ್. ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ. ಸೊ ನನ್ನ ಅಭಿಪ್ರಾಯ ನಾನು ಅವರಿಗೆ ಹೇಳಿದೆ. ಅವ್ರನ್ನ ಕೇವಲ ಅಭಿಪ್ರಾಯವನ್ನು ಮಾತ್ರ ಕೇಳಿದ್ರು. ಅವ್ರು ಹೇಳಿದ ಒಂದು ಪಾಯಿಂಟ್ ನನ್ನ ಮನದೊಳಗೆ ಒಂದು ಕ್ಲಿಕ್ ಆಯ್ತು. ಏನು ಅಂತ ಹೇಳಿದ್ರೆ, ಈ ಕ್ರಿಕೆಟ್ ಗೇಮ್ ಇಂದ ದೇವರ ರಾಜ್ಯಕ್ಕೆ ಏನಾದ್ರೂ ಪ್ರಯೋಜನ ಇದೆಯಾ ಕೇಳಿದ್ರು. ನೋಡಿ, ಆತಳು ಯೇಸುವನ್ನು ಮಹಿಮೆ ಪಡಿಸೋದು ಏನು ತಪ್ಪಿಲ್ಲ, ಖಂಡಿತವಾಗಿ ಅದು ತಪ್ಪೇ ಇಲ್ಲ. ಆಯ್ತಾ? ಕ್ರಿಕೆಟ್ ಇಂದ ಏನಾದ್ರೂ ದೇವರ ರಾಜ್ಯಕ್ಕೆ ಲಾಭ ಇದೆ ಅಂತ ಕೇಳಿದ್ರು. ನೋಡಿ, ಆ ಪ್ರಶ್ನೆಗೆ ನಾನು ಯೋಚನೆ ಮಾಡ್ಲಿಕ್ಕೆ ಆರಂಭಿಸಿದೆ. ಅರ್ಥ ಆಗ್ತಿದ್ಯಾ? ಅದು ಅವಳ ಕಸುಬು ಅಂದ್ರೆ ಅಥವಾ ಪ್ರೊಫೆಷನಲ್ ವರ್ಕ್. ಅದು ಖಂಡಿತ ಗೇಮ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್, ಅದರಲ್ಲಿ ಏನು ಬಹಳ ದೊಡ್ಡ ತಪ್ಪಿಲ್ಲ ಎಂಟರ್ಟೈನ್ಮೆಂಟ್ ಅಲ್ಲಿ. ಆದ್ರೂ ಸಹ ಅವರ ಕ್ವೆಶ್ಚನ್ ನನಗೆ ಯೋಚನೆ ಮಾಡ್ಲಿಕ್ಕೆ ಕೊಡ್ತು. ದೇವರ ರಾಜ್ಯಕ್ಕೆ ಈ ಗೇಮ್ ಇಂದ ಏನಾದ್ರೂ ಪ್ರಯೋಜನ ಇದೆ ಕೇಳಿದ್ರು. ನಾನು ಸ್ಟನ್ ಆಗ್ಬಿಟ್ಟೆ. ನಾನು ಜಾಸ್ತಿ ಅವ್ರಿಗೆ ಆನ್ಸರ್ ಕೊಡ್ಲಿಕ್ಕೆ ಹೋಗಿಲ್ಲ. ಬ್ರದರ್, ಸಿಂಪಲ್ ಆಗಿ ತಗೊಳ್ಳಿ, ಅವಳೇನ್ ತಪ್ಪು ಮಾಡಿಲ್ಲ, ಬಟ್
ಜಾಸ್ತಿ ನಾವು ಯೋಚನೆ ಮಾಡೋದು ಬೇಡ ಅಂತ ಹಿಂಗೆ ನಾರ್ಮಲ್ ರಿಪ್ಲೈ ಕೊಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ನೋಡಿ ಎಷ್ಟು ಟ್ರೆಂಡ್ ಆಗ್ಬಿಟ್ಟಿದೆ ಅಂತ ಹೇಳಿ ಎಲ್ಲಾ ವಿಶ್ವಾಸಿಗಳು ಸಹ ಅದನ್ನ ಟ್ರೆಂಡಿಂಗ್ ಆಗಿ ವಿಡಿಯೋ ವೈರಲ್ ಮಾಡ್ತಾ ಇದೆ. ನನ್ನ ಕೆಲವೊಂದು ಪ್ರಶ್ನೆಗಳು ನನ್ನನ್ನು ಹುಟ್ಟಾಕಿದ್ದು, ಈ ಎಷ್ಟು ವಿಶ್ವಾಸಿಗಳು ಯೇಸುವನ್ನು ನಿಜವಾಗಿ ತಮ್ಮ ತಮ್ಮ ಜೀವನದಲ್ಲಿ ಮಹಿಮೆ ಪಡಿಸ್ತಾ ಇದ್ದಾರೆ. ಯಾರೋ ಮಹಿಮೆ ಪಡಿಸಿದ್ರು ಓಕೆ, ದಟ್ಸ್ ಫೈನ್, ಅವಳು ಮಾಡಿದ್ದು ಓಕೆ, ಆ ವಿಷಯ ಬಿಡಿ. ಬಟ್ ಎಷ್ಟು ಜನ ಅದನ್ನು ಎತ್ಕೊಂಡು ಲೋಕಕ್ಕೆ ತೋರಿಸ್ತಾ ಇದ್ದಾರೆ. ಆದ್ರೆ ತಾವು ಸ್ವತಃ ಬೆಳಕಿನಲ್ಲಿ ಇದ್ದುಕೊಂಡು ಆ ಬೆಳಕಿನ ಶಕ್ತಿಯನ್ನು ಇವತ್ತು ಲೋಕಕ್ಕೆ ತೋರಿಸ್ತಾ ಇದ್ದೀವ? ಯೇಸು ಹೇಳಿದ್ದಾರೆ, ನೀವು ಲೋಕಕ್ಕೆ ಬೆಳಕು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ನಿಮ್ಮಿಂದ ಅದು ಕಾಣಿಸ್ಬೇಕು. ಅರ್ಥ ಆಗ್ತಿದ್ಯಾ? ನಾವು ಬೇರೆಯವರ ಹೆಮ್ಮೆಯನ್ನು ತೆಗೆದುಕೊಂಡು ನಮ್ಮ ಜೀವನದಿಂದ ಬೇರೆಯವರಿಗೆ ತೋರಿಸೋದಕ್ಕಿಂತ ನಮ್ಮೊಳಗಿಂದ ನಾವು ಏನ್ ತೋರಿಸ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ನಾವು ಪ್ರಯತ್ನ ಪಡ್ಬೇಕು. ಅರ್ಥ ಆಗ್ತಿದ್ಯಾ? ಬೇರೆಯವರ ಮಹಿಮೆಯ ಪಾಲನ್ನು ಎತ್ತುಕೊಂಡು ನಾವು ಬೇರೆಯವರಿಗೆ ತೋರಿಸೋದಲ್ಲ, ನಮ್ಮಲ್ಲಿರುವ ಸಾಕ್ಷ್ಯನು ಬೇರೆಯವರಿಗೆ ತೋರಿಸಿ. ಯೇಸು ಹೇಳಿದ್ರು, ಏನ್ ಹೇಳಿದ್ರು? ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಶಕ್ತಿ ಸಾಮರ್ಥ್ಯವನ್ನು ಹೊಂದಿಕೊಳ್ಳುವಿರಿ. ಆವಾಗ ಯೆರೂಸಲೇಮ್, ಯೂದಯ, ಸಮರಿಯ ಮತ್ತು ಲೋಕದ ಕಟ್ಟ ಕಡೆಯವರೆಗೆ ನೀವು ನನಗೆ ಸಾಕ್ಷಿಗಳಾಗಿರ್ವಿ. ಯಾರು? ನೀವು. ನೀವು ಅಂತ ಹೇಳಿದ್ರೆ ಒಬ್ಬೊಬ್ಬರು ಸಾಕ್ಷಿಗಳಾಗಿರ್ಬೇಕು ಅಂತ ಹೇಳಿದ್ರೆ, ನಾನು ಹೇಳೋದು ಅರ್ಥ, ನಾವು ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಯೇಸುವಿಗೆ ಸಾಕ್ಷಿ ಕೊಡೋರಾಗಿರ್ಬೇಕು. ಆ ಸಾಕ್ಷಿಯಲ್ಲಿ ದೇವರಿಗೆ ಮಹಿಮೆ ಆಗಬೇಕು ಮತ್ತು ಆ ಸಾಕ್ಷಿಯಲ್ಲಿ ದೇವರ ರಾಜ್ಯಕ್ಕೆ ಫಲ ಬರಬೇಕು. ಪ್ರಯೋಜನ ಆಗ್ಬೇಕು ದೇವರ ರಾಜ್ಯಕ್ಕೆ. ಆತ್ಮಗಳು ಏನಾಗ್ಬೇಕು? ಬೆಳಕಿಗೆ ಬರಬೇಕು, ರಕ್ಷಣೆಗೆ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಥ್ಯಾಂಕ್ ಯು ಜೀಸಸ್. ಸೊ ಹಾಗಾದ್ರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಸಿಂಪಲ್ ಆಗಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಬೆಳಕು ಕಂಡು ಬರ್ಬೇಕು. ಇದು ನನ್ನ ಪಾಯಿಂಟ್. ನನ್ನೊಳಗೆ ಪ್ರತಿಯೊಬ್ರು ಹೇಳ್ಬೇಕು, ನನ್ನೊಳಗೆ. ಪ್ರೈಸ್ ದಿ ಲಾರ್ಡ್. ಎಲ್ರು ಹೇಳ್ತೀರಾ? ನನ್ನೊಳಗೆ ಬೆಳಕು ಕಂಡು ಬರ್ಬೇಕು. ನನ್ನೊಳಗೆ ನಾನು ಬದಲಾಗ್ಬೇಕು. ನನ್ನಲ್ಲಿ ಯೇಸು ಬೇರೆಯವರಿಗೆ ತೋರ್ಬೇಕು. ಆಮೇಲೆ ಸಂತೋಷ. ಥ್ಯಾಂಕ್ ಯು ಜೀಸಸ್. ಮ್ಯೂಟ್ ಮಾಡಿ. ನೋಡಿ, ಎಲ್ಲಿ ತನಕ ನನ್ನೊಳಗಿಂದ ಯೇಸು ಬೇರೆಯವರಿಗೆ ಕಾಣಿಸಲ್ವೋ, ನಾನು ಕೇವಲ ಬೇರೆಯವರಿಂದ ನಾನು ಇನ್ನೊಬ್ಬರಿಗೆ, ಅಂದ್ರೆ ಎರಡನೇ ವ್ಯಕ್ತಿಯಿಂದ ಮೂರನೇ ವ್ಯಕ್ತಿಗೆ ಯೇಸುವನ್ನು ತೋರಿಸ್ಲಿಕ್ಕೆ ಆಗುವುದಿಲ್ಲ. ಆ ಕೆಲವೊಂದು ಸಂದರ್ಭದಲ್ಲಿ ಸಾಕ್ಷಿಯಾಗಿ ಹೇಳ್ಬೋದು, ಆದ್ರೆ ಇಲ್ಲಿ ತನಕ ನನ್ನೊಳಗಿಂದ ಯೇಸುವನ್ನು ಎತ್ತಿ ಬೇರೆಯವರಿಗೆ ತೋರಿಸಲ್ವೋ, ಅಲ್ಲಿ ಬೆಳಕಿನ ಕಾರ್ಯ ನಡೆಯಲ್ಲ. ನನ್ನಲ್ಲಿ ಶಕ್ತಿ ಇಲ್ಲ ಅಂತ ಆಯ್ತು. ನನ್ನೊಳಗಿಂದ ಯೇಸುವನ್ನು ತೋರಿಸ್ಬೇಕು. ನಾವು ಪ್ಯಾನಿಕ್ ಆಗ್ಬಾರ್ದು. ಲೋಕದಲ್ಲಿದ್ದಂತ ಸಂಗತಿಗಳನ್ನು ಎತ್ತಿ ಅಥವಾ ಅನುಭವಗಳು, ಬೇರೆಯವರ ಅನುಭವಗಳಿಂದ ನಾವು ಹೆಚ್ಚು ದೇವರನ್ನು ಮಹಿಮೆ ಪಡಿಸೋಕ್ಕಿಂತ ನಮ್ಮ ಜೀವಿತದಲ್ಲಿ ಯೇಸುವಿನ ಬೆಳಕು ಕಂಡು ಬಂದು ಯೇಸುವನ್ನು ಮಹಿಮೆ ಪಡಿಸುವಂತದ್ದಾಗಿರ್ಬೇಕು. ಕರ್ತನ ಇಚ್ಛೆ ಇದೇ ಆಗಿದೆ. ಆತನನ್ನು ನಂಬಿರುವರಾದ ನಾವು, ಆತನ ಒಳ್ಳೆಯ ಚಿತ್ತ ಏನು ಅಂತ ಹೇಳಿದ್ರೆ, ಆತನ ಆಜ್ಞೆಗಳನ್ನು ಪಾಲಿಸಿ ಕೊನೆಯವರೆಗೂ ಆ ನಂಬಿಕೆಯನ್ನು ಪರಿಶುದ್ಧವಾಗಿ ಕಾಪಾಡಿ ಆತನ ರಾಜ್ಯಕ್ಕೋಸ್ಕರ ಅನೇಕ ಫಲಗಳನ್ನು, ಒಳ್ಳೆ ಫಲಗಳಂದ್ರೆ ಯಾವುದು? ಪ್ರೀತಿ, ವಿಶ್ವಾಸ, ಸಮಾಧಾನ, ಶಾಂತಿ, ಕ್ಷಮೆದಮೆ, ಹೌದಾ? ಇಂಥ ಒಳ್ಳೆ ಗುಣಗಳನ್ನು ನಾವು ತೋರಿಸಿ ನಮ್ಮೊಳಗಿಂದ ಸಾಕ್ಷಿ ತೋರಿಸ್ಬೇಕು. ಅರ್ಥ ಆಗ್ತಿದ್ಯಾ? ಒಂದು ಮೂಮೆಂಟ್ ಅನ್ನು ಮಾತ್ರ ತೆಗೆದುಕೊಂಡು ಒಬ್ಬ ವ್ಯಕ್ತಿಯ ಜೀವಿತವನ್ನು ನಾವು ಪರಿಗಣಿಸಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಒಳ್ಳೆಯದಾಗಿ ಕಾಣುವಂತ ವ್ಯಕ್ತಿ ನಾಳೆ ಬೀಳ್ಬಹುದು. ಅರ್ಥ ಆಗ್ತಿದೆ? ಉದಾಹರಣೆಗೆ ಅದೇ ತಗೊಳ್ತೀನಿ. ಆ ಕ್ರಿಕೆಟರು ಮೊನ್ನೆ ದೇವರನ್ನು ಮಹಿಮೆ ಪಡಿಸಿದ್ದಾರೆ, ಸಂತೋಷ. ಯಾರಿಗ್ ಗೊತ್ತು ಅವರ ವೈಯಕ್ತಿಕ ಜೀವಿತ ಹೇಗಿದೆ ಅಂತ? ನಾಳೆ ಅವರು ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ನಿಲ್ತಾರೆ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಬೀಳ್ಲಿಕ್ಕೂ ಸಾಧ್ಯತೆ ಉಂಟು. ಎಷ್ಟರಿಗೆ ಅರ್ಥ ಆಗ್ತಿದೆ ನನಗೆ ಗೊತ್ತಿಲ್ಲ. ಬಟ್ ಕೊನೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ವಾಕ್ಯ ಏನ್ ಹೇಳ್ತದೆ? ಕೊನೆಯವರೆಗೂ ತಾಳುವವನು. ಐ ಥಿಂಕ್ ಮ್ಯಾಥ್ಯೂ 24:14 ಅನ್ಸುತ್ತೆ. ಜಸ್ಟ್ ಚೆಕ್. ಮ್ಯಾಥ್ಯೂ 24:14. Hallelujah.
ಥ್ಯಾಂಕ್ ಯು ಜೀಸಸ್. ಏನ್ ಬರ್ದಿದೆ? ಅದಲ್ಲ, 13. ಹಿ ಹೂ ಎಂಡ್ಯೂಸ್ ಟು ದ ಎಂಡ್ ಶಾಲ್ ಬಿ ಸೇವ್ಡ್. 12, 13. 13. 13 ಓದಿ. 13. ಎಸ್. ನೋಡಿ, ಕಡೆಯವರೆಗೂ, ಕೊನೆಯವರೆಗೂ ತನ್ನ ನಂಬಿಕೆಯನ್ನು ಕಾಪಾಡಿ ತಾಳಿಕೊಂಡಿರುವವನು. ಅರ್ಥ ಆಗ್ತಿದ್ಯಾ? ಇವತ್ತು ನಂಬಿಕೆಯಲ್ಲಿದ್ದೇನೆ, ನಾಳೆ ನಂಬಿಕೆಯಲ್ಲಿದ್ದೇನೆ, ನಾಡ್ದು ಇರ್ತೇನೋ ಇಲ್ಲವೋ ಗೊತ್ತಿಲ್ಲ, ಪುನಃ ಪಾಪದಲ್ಲಿ ಬೀಳ್ಲಿಕ್ಕೂ ಅವಸರಗಳಿದ್ದಾವೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ನಾಳೆ ಬೆಳಕಿದೆ, ನಾಡಿದ್ದು ಬೆಳಕಿದೆ ಅಂತ ಹೇಳಕ್ಕಾಗಲ್ಲ. ಕತ್ತಲೆ ಬರ್ಲಿಕ್ಕೆ ಚಾನ್ಸ್ ಇದೆ. ಅದಕ್ಕೆ ಈ ವಾಕ್ಯ ಬರೆದಿಟ್ಟಿದ್ದಾರೆ. ಏನದು? ಕಡೆಯವರೆಗೂ ಆ ನಂಬಿಕೆಯಲ್ಲಿ ತಾಳ್ಮೆಯನ್ನಿಟ್ಕೊಂಡು ಕಾಪಾಡಿಕೊಳ್ಳುವವನು ಮಾತ್ರ ರಕ್ಷಣೆ ಹೊಂದುವನು. ಅದಕ್ಕೆ ಇನ್ನೊಂದು ವಾಕ್ಯನೂ ಸಹ ಇಟ್ಟಿದ್ದಾರೆ. ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರೂ ಪರಲೋಕಕ್ಕೆ ಹೋಗುವುದೇ ಇಲ್ಲ, ಕರ್ತನ ಚಿತ್ತವನ್ನು ನೆರವೇರಿಸುವವನು ಮಾತ್ರ ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗುತ್ತಾನೆ. ಆಮೆನ್. ಕರ್ತನ ಚಿತ್ತವನ್ನು ನೆರವೇರಿಸುವವನು. ಪುನಃ ವಾಕ್ಯಕ್ಕೆ ಬರ್ತೀನಿ ನೋಡಿ. ಹಾಗೆ ಬರೆದಿದೆಯಲ್ಲ, ಕರ್ತನಿಗೆ ಮೆಚ್ಚುಗೆ ಆದದನ್ನು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ. ಕತ್ತಲೆಯ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಮುಂದೆ ವಾಕ್ಯ ನೋಡಿ. ಅವುಗಳಲ್ಲಿ ಪಾಲುಗಾರರಾಗದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಅದು ನಮ್ಮ ಜೀವನದಲ್ಲಿ ಇರಬಹುದು, ಅಥವಾ ಬೇರೆ ಎಲ್ಲಿಯೂ ಸಹ ನಾವು ಕಾಣಬಹುದು, ಅಥವಾ ದುಷ್ಟನು ನಮ್ಮ ಜೀವನದಲ್ಲಿ ಹಾಕಿರ್ಬೋದು, ಅಥವಾ ಸಭೆಯಲ್ಲಿ ಹಾಕಿರ್ಬೋದು, ಅನೇಕ ವಿಶ್ವಾಸಿಗಳ ಜೀವನದಲ್ಲಿಯೂ ಸಹ ಆ ಕತ್ತಲೆಗೆ ಸಂಬಂಧವಾದ ಕೃತ್ಯಗಳನ್ನು ತಂದು ಹಾಕಿರ್ಬೋದು. ಅದು ಯಾವುದು ಪ್ರಯೋಜನಕ್ಕೆ ಬರದೇ ಇದ್ರೆ ಅಂತ ಕೃತ್ಯಗಳನ್ನು ನಾವು ಏನ್ ಮಾಡ್ಬೇಕು? ಬಯಲಿಗೆ ತಂದು ಎಕ್ಸ್ಪೋಸ್ ಮಾಡ್ಬೇಕು, ಅದನ್ನ ಖಂಡಿಸ್ಬೇಕು. ಎಕ್ಸ್ಪೋಸ್ ಮಾಡಿ ಅದನ್ನ ಏನ್ ಮಾಡ್ಬೇಕು? ನಾವು ಖಂಡಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಇಂಗ್ಲಿಷ್ ಅಲ್ಲಿ ಕೇವಲ ಎಕ್ಸ್ಪೋಸ್ ಬರ್ದಿದ್ದಾರೆ, ಬಟ್ ಕನ್ನಡದಲ್ಲಿ ಒಂದು ಶಬ್ದ ಹೆಚ್ಚು ಬರೆದಿದ್ದಾರೆ, ಖಂಡಿಸ್ಬೇಕು ಅದನ್ನು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಇವತ್ತು ನಾವು ಜಾಗೃತಿ ಆಗಿರೋಣ. ನಾವೆಲ್ಲರೂ ಕತ್ತಲೆಯಲ್ಲಿ ಬದುಕುವರಾಗಿದ್ದೇವೆ. ಯಾವುದಾದ್ರೂ ಒಂದು ಸಂಗತಿ ಕಂಡು ಬಂದ್ರೆ ಅದನ್ನೆಲ್ಲ ಖಂಡಿಸ್ಲಿಕ್ಕೆ ನಾವು ರೆಡಿ ಆಗಿರ್ಬೇಕು. ಕಾಂಪ್ರಮೈಸ್ ಮಾಡ್ಲಿಕ್ಕೆ ಇಲ್ಲ. ಏನು? ಕಾಂಪ್ರಮೈಸ್ ಮಾಡ್ಲಿಕ್ಕೆ ಇಲ್ಲ. ಕೆಟ್ಟದ್ದನ್ನು ಕೆಟ್ಟದ್ದೇ ಅಂತ ಹೇಳಬೇಕು, ಬೆಳಕಿಗೆ ಸಂಬಂಧಪಟ್ಟದ್ದನ್ನು ಒಳ್ಳೆದನ್ನು ಒಳ್ಳೆದೇ ಅಂತ ಹೇಳುವರಾಗಿರ್ಬೇಕು. ಕಾಂಪ್ರಮೈಸ್ ಮಾಡೋರಿಗೆ ದೇವ್ರ ರಾಜ್ಯದಲ್ಲಿ ಪ್ರವೇಶವಿಲ್ಲ. ಇವತ್ತು ಅನೇಕ ಸಭೆಗಳಲ್ಲಿ ಕಾಂಪ್ರಮೈಸ್ ಇದೆ. ಇದು ನಡೀತದೆ, ಅದು ನಡೀತದೆ. ಕತ್ತಲೆ ಬೆಳಕು ಒಟ್ಟಿಗೆ ಜೀವಿಸ್ಲಿಕ್ಕೆ, ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಕತ್ತಲು, ಒಂದೇ ಬೆಳಕು. ದಟ್ಸ್ ದ ಟ್ರೂತ್. ಆವಾಗ ಮಾತ್ರ ಬೆಳಕಿನಲ್ಲಿ ಇರುವುದಾದ್ರೆ ಮಾತ್ರ ಆ ಬೆಳಕಿನ ಜಯವನ್ನು, ಬೆಳಕಿನ ಆ ಒಂದು ಅನುಭವವನ್ನು, ಬೆಳಕಿನ ಒಂದು ಸಂತೋಷವನ್ನು, ಬೆಳಕಿನಲ್ಲಿರುವಂತಹ ಒಂದು ಶಕ್ತಿಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಬೆಳಕಿನಲ್ಲಿ ಯಾವಾಗ್ಲೂ ಸಂತೋಷ ಅಲ್ವಾ? ನಮ್ಗೆ ಖುಷಿ ಆಗ್ತದೆ ಬೆಳಕು ನೋಡುವಾಗ. ಒಳ್ಳೆ ಪವರ್ಫುಲ್ ಇರುವಂತ ಒಂದು 50 ವ್ಯಾಟ್ಸ್ ಅಥವಾ 40 ವ್ಯಾಟ್ಸ್ 30 ವ್ಯಾಟ್ಸ್ ಇರುವಂತ ಬಲ್ಬ್ ಅನ್ನು ಹಾಲಿಗೆ ಹಾಕಿ ಕೂತ್ಕೊಳ್ಳುವಾಗ ಈ ಸಮಯದಲ್ಲಿ ತುಂಬಾ ಖುಷಿ ಆಗ್ತದೆ. ಅದೇ ಒಂದು 3 ವ್ಯಾಟ್ಸ್ ಅಥವಾ 0 ವ್ಯಾಟ್ಸ್ ಅಥವಾ 5 ವ್ಯಾಟ್ಸ್ ನನಗಂತೂ ಇಷ್ಟನೇ ಇಲ್ಲ. ನಾನು ಹೆವಿ ವ್ಯಾಟ್ಸ್ ಹಾಕೊಂಡು ಕೂತ್ಕೊಳ್ತೀನಿ ಮನೆಯಲ್ಲಿ. ಸ್ವಲ್ಪ ಕರೆಂಟ್ ಬಿಲ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಜಾಸ್ತಿ ಲೈಟ್ ಅಂದ್ರೆ ಇಷ್ಟ. ಅದೇ ರೀತಿ ನಾವು ಆತ್ಮಿಕವಾಗಿ ಎಲ್ಲಿ ಜಾಸ್ತಿ ಬೆಳಕಿದೆಯೋ, ಅಂದ್ರೆ ಸತ್ಯ ಇದೆಯೋ, ಪರಿಶುದ್ಧತೆ ಇದೆಯೋ, ಜಯ ಇದೆಯೋ, ಸಮಾಧಾನ ಇದೆಯೋ, ಸತ್ಯ ಇದೆಯೋ, ವಿಶ್ವಾಸದ ತುಂಬಿದಂತ ಮಾತುಗಳಿದ್ದಾವೋ, ಕರ್ತನಿಗೆ ಮೆಚ್ಚುಗೆ ಆಗಿರುವಂತ ಸಂಗತಿಗಳಿದ್ದಾವೋ, ಅಂಥವುಗಳನ್ನು ಮೆಲುಕು ಹಾಕಿ ಅಂಥವುಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನಾವು ದಿನ ಕಳೀಲಿಕ್ಕೆ ಪ್ರಯತ್ನ ಪಡೋಣ. ಅದು ಬೆಳಕಿಗೆ ಸಂಬಂಧಪಟ್ಟದ್ದು.
ಅಲ್ಲಿ ನೆಮ್ಮದಿ, ಸಂತೋಷ, ಸಮಾಧಾನ, ಶಾಂತಿ, ಹೊಂದಾಣಿಕೆ, ಕ್ಷಮೆ, ಜಯ, ಆಶೀರ್ವಾದ, ಆಶೀರ್ವಾದ, ಸಕ್ಸಸ್, ಸಮೃದ್ಧಿ ಎಲ್ಲ ಬೆಳಕಿನಲ್ಲಿದೆ. ಕತ್ತಲೆಯಲ್ಲಿ ಏನೂ ಇಲ್ಲ, ಝೀರೋ, ನಷ್ಟ, ಮರಣ, ಪಾಪ, ಕೊಲೆ, ಡಿಪ್ರೆಷನ್, ಎಲ್ಲ ಮಂಕುತನ, ಇವೆಲ್ಲ ಕತ್ತಲೆಯಲ್ಲಿರ್ತದೆ. ಪ್ರೇಸ್ ದಿ ಲಾರ್ಡ್. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಸ್ವಲ್ಪ ನಾವು ಯೋಚನೆ ಮಾಡುವ. ಬೆಳಕಿನಲ್ಲಿ ನಡೆಯುವ ಆ ಒಂದು ಅನುಭವನೇ ಬೇರೆ. ಇಟ್ಸ್ ಬ್ಯೂಟಿಫುಲ್. ನಿಜವಾಗಿಯೂ ಬೆಳಕಿನ ಆ ಜೀವಿತ ತುಂಬಾ ಬ್ಯೂಟಿಫುಲ್ ಆಗಿದೆ. ನಾವೆಲ್ಲರೂ ಬೆಳಕಿನವರು. ನಮ್ಮನ್ನು ಯೇಸು ಆರಿಸಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ, ನಮಗೆ ಬೆಳಕು ಕೊಟ್ಟಿದ್ದಾರೆ, ನಮಗೇ ಹೇಳಿದ್ದಾರೆ ನೀವೇ ಬೆಳಕು ಅಂತ. ಹಾಗಾಗಿ ನಾವು ಬೆಳಕಿನವರಾಗಿ ಬದುಕಲಿಕ್ಕೆ ನಾವು ಪ್ರಯತ್ನ ಪಡೋಣ. ಯೇಸು ಜೀವಿಸಿದ ರೀತಿಯಲ್ಲಿ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡೋಣ. ಒಳ್ಳೆಯ ಮನಸ್ಸನ್ನು ಹೊಂದಿಕೊಳ್ಳೋಣ. ಯೇಸು ಕ್ರಿಸ್ತುವಿನಲ್ಲಿ ಇದ್ದಂತ ಮನಸ್ಸನ್ನು ನಾವು ಹೊಂದಿಕೊಳ್ಳೋರಾಗೋಣ. ಪ್ರೈಸ್ ದಿ ಲಾರ್ಡ್. ಫಿಲಿಪಿಯನ್ಸ್ 2:5 ಅನ್ಸುತ್ತೆ, ಸಿಕ್ಕಿದ್ರೆ ಓದಿ. ಫಿಲಿಪಿಯನ್ಸ್ 2:5. ಚೆಕ್ ಇಟ್. ಥ್ಯಾಂಕ್ ಯು ಜೀಸಸ್. ಫಿಲಿಪಿಯನ್ಸ್ 2:5. ಆಮೆನ್. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಅದು ಬೆಳಕು. ನಮ್ಮ ಹಾರ್ಟ್ ಕ್ಲೀನ್ ಆಗಿರ್ಬೇಕು, ಅಲ್ಲಿ ಬೆಳಕಿರ್ಬೇಕು. ಅಲ್ಲಿ ಬೆಳಕಿರ್ಬೇಕಂದ್ರೆ, ಅಲ್ಲಿ ಕ್ಲೀನ್ ಆಗಿರ್ಬೇಕಂದ್ರೆ ನಾವು ನೋಡುವಂಥದ್ದು, ನಾವು ಕೇಳುವಂಥದ್ದು, ನಾವು ಮಾತಾಡುವಂಥದ್ದು, ಅನುಭವಿಸುವಂಥದ್ದು ಇವೆಲ್ಲವೂ ಶುದ್ಧವಾಗಿರ್ಬೇಕು. ಅದು ಬೆಳಕಿಗೆ ಸಂಬಂಧವಾಗಿರ್ಬೇಕು. ಹೌದಲ್ವಾ? ನಾವು ಬೇರೆಯವ್ರನ್ನ ನೋಡ್ತೀವಿ, ಅವರ ಅನುಭವಗಳನ್ನು ನೋಡ್ತೀವಿ, ಕೇಳ್ತೀವಿ, ಮಾತಾಡ್ತೀವಿ, ಹಂಚ್ಕೊಳ್ತೀವಿ, ಅನುಭವಿಸ್ತೀವಿ. ಹೌದಾ? ಇದನ್ನೆಲ್ಲ ಹೀರ್ಕೊಳ್ಳುವಾಗ ನಮ್ಮ ಮನಸ್ಸಿನ ಮೇಲೆ ಎಫೆಕ್ಟ್ ಆಗಿ ಅದು ಹೃದಯದಲ್ಲಿ ಉಳ್ಕೊಂಡ್ಬಿಡುತ್ತೆ. ಹೌದಲ್ವಾ? ಅದಕ್ಕೋಸ್ಕರ ಕ್ರಿಸ್ತ ಯೇಸುವಿನ ಮನಸ್ಸು ಶುದ್ಧವಾದ, ಪವಿತ್ರವಾದ ಮನಸ್ಸು, ನಿರ್ಮಲವಾದ ಮನಸ್ಸು, ಅದು ಬೆಳಕು. ಯಾಕಂದ್ರೆ ಯೇಸು ಸ್ವತಃ ಬೆಳಕಾಗಿದ್ದಾರೆ. ನಿರ್ಮಲತೆ ಅವರಲ್ಲಿದೆ. ಬೆಳಕಿದ್ದಲ್ಲಿ ನಿರ್ಮಲತೆ ಇದೆ, ಕ್ಲೀನ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದೇ ಕತ್ಲಲ್ಲಿ ಹೋಗಿ ಅಲ್ಲಿ ಗಲೀಜಿದೆಯೋ ಅನ್ನೋ ಗೊತ್ತಾಗೋದೇ ಇಲ್ಲ. ಹೌದಾ? ಸೊ ನಾವು ಇವಾಗ ಕೂತ್ಕೊಂಡಂತ ಜಾಗ ಕ್ಲೀನ್ ಆಗಿದೆ, ಯಾಕಂದ್ರೆ ಬೆಳಕಿದೆ, ಅದಕ್ಕೆ ಕ್ಲೀನ್ ಮಾಡಿ ಇಡ್ತಾ ಇರ್ತೀವಿ ನಾವು. ಎಲ್ಲಿ ಬೆಳಕು ಕಾಣಿಸೋದಿಲ್ವೋ ಆ ಜಾಗದಲ್ಲಿ ಕ್ಲೀನ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅಲ್ಲಿ ಕತ್ತಲೆ ಇದೆ. ಹಾಗಾದ್ರೆ ಯೇಸು ಬೆಳಕಾಗಿ ಬಂದು ನಮ್ಮ ಜೀವಿತದಲ್ಲಿರುವಂತ ಕತ್ತಲೆಯನ್ನು ತೆಗೆದು ಹಾಕಿ, ಕಸ ಕಡ್ಡಿ ಎಲ್ಲಾ ಗಲೀಜನ್ನು ತೆಗೆದು ಹಾಕಿ ನಮಗೆ ಶುದ್ಧ ಮಾಡಿ ತನ್ನ ರಕ್ತದಿಂದ ತೊಳೆದು ತನ್ನ ಮಕ್ಕಳನ್ನಾಗಿ ಆರಿಸಿಕೊಂಡಂತ ನಮ್ಮ ಕರ್ತನಿಗೆ ಬೆಳಕು ಕೊಟ್ಟಂತ ಯೇಸುವನ್ನು ಬಿಟ್ಟು ಕೊಡದೆ ಯಾವಾಗ್ಲೂ ನಾವು ಯೇಸುವಿನ ಜೊತೆಯಾಗಿ ಜೀವಿಸಿ ಲೋಕದಲ್ಲಿ ಜಯ ಹೊಂದ್ಕೊಳ್ಳಿಕ್ಕೆ ನೋಡೋಣ. ಜಯ ಕೊಡ್ಲಿಕ್ಕೆ ಆತನು ತಯಾರಿದ್ದಾನೆ. ಆತನು ಬಿಟ್ಕೊಡಲ್ಲ, ನಮ್ಗೆ ಖಂಡಿತವಾಗಿ ಬಿಟ್ಕೊಡಲ್ಲ. ಎಫೆಸ 5 ಅದರಲ್ಲಿ ಸ್ವಲ್ಪ ಒಂದೆರಡು ವಾಕ್ಯ ಓದಿ ನಿಲ್ಲಿಸೋಣ. 14ನೇ ವಾಕ್ಯ ಹೀಗೆ ಹೇಳ್ತದೆ: ಬೆಳಕಿಗೆ ಸಂಬಂಧವಾದದ್ದು ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ಏನು? ಯೇಸು ಸ್ವಾಮಿ ನಮಗೆಲ್ಲರಿಗೂ ಇನ್ನೂ ಹೆಚ್ಚಾಗಿ ಪ್ರಕಾಶವನ್ನು ಕೊಡಲಿ ಎಂದು ಹಾರೈಸ್ತೇನೆ. ಇನ್ನಷ್ಟು ಬಲವನ್ನು ಕೊಡಲಿ ಎಂದು ಹಾರೈಸ್ತೇನೆ. ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಎಂದು ಹಾರೈಸ್ತೇನೆ. ಇನ್ನಷ್ಟು ಶುದ್ಧತೆ, ಪರಿಶುದ್ಧತೆಯನ್ನು ಕೊಡಲಿ ಎಂದು ಹಾರೈಸ್ತೇನೆ. ಇನ್ನಷ್ಟು ಸಹಾಯ ಮಾಡಲಿ ಎಂದು ಹಾರೈಸ್ತೇನೆ. ಇನ್ನಷ್ಟು ಕೃಪೆಯನ್ನು ಕೊಡಲಿ ಎಂದು ಪ್ರಾರ್ಥಿಸ್ತೇನೆ. ಇನ್ನಷ್ಟು ನಿಮ್ಮ ಜೀವಿತವನ್ನು ಬದಲಾಯಿಸಿ ನಿಮಗೆ ಆಶೀರ್ವದಿಸಲಿ ಎಂದು ಹಾರೈಸ್ತೇನೆ. ಆಮೇಲೆ ಎಲ್ಲವೂ ಒಳ್ಳೆಯದಾಗಲಿ ಎಂದು ಹಾರೈಸ್ತೇನೆ. ಕ್ರಿಸ್ತ ನಿಮ್ಮ ಜೀವಿತವನ್ನು ಸಮೃದ್ಧಿಯಾಗಿ ಮಾಡಲಿ ಎಂದು ಹಾರೈಸ್ತೇನೆ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವಾಕ್ಯಗಳಿಂದ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೆನ್. ಗಾಡ್ ಬ್ಲೆಸ್ ಯು.